ನಮಸ್ಕಾರ ಎಲ್ಲರಿಗೂ. ನಾನೇ ನಿಮ್ಮ ಪ್ರೀತಿ ಅಭಿಷೇಕ್ ಬೋಗಾರ್, ಎಸ್ ಬಿ ವಿಸ್ಡಮ್ ಧಾರವಾಡ ಶಾಖೆಯಿಂದ. ಇವತ್ತಿನ ದಿನದಲ್ಲಿ ಏನೇನು ಎಕ್ಸಾಮ್ಸ್ಗಳು ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ, ಅದು KS ಆಗಿರ್ಬೋದು, PC ಆಗಿರ್ಬೋದು, ಅದಾದಮೇಲೆ ಬೇರೆ ಬೇರೆ ಗ್ರೂಪ್ C ಎಕ್ಸಾಮ್ಸ್ಗಳಾಗಿರ್ಬೋದು, ಏನೇನು ಕಾಲ್ಫಾರ್ಮ್ಗಳಾಗ್ತಾ ಇದ್ದಾವೆ, ಅದಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವ್ಯಾವ ಇದ್ದಾವೆ ಅಂತ ಫಸ್ಟು ಅದನ್ನ ಲಿಸ್ಟ್ ಔಟ್ ಮಾಡಿಕೊಂಡು ಅವುಗಳನ್ನ ಮುಂದಿನ ಕ್ಲಾಸ್ಗಳಲ್ಲಿ ನಾವೇನು ಮಾಡೋಣ, ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಈ ಫಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಾ ಹೋಗೋಣ ಅಂತಂದರೆ, ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ತುಂಬ ಡೀಟೇಲ್ ಆಗಿ ಅವುಗಳನ್ನ ಕೇಳ್ತಾ ಇದ್ದಾರೆ, ಅವುಗಳ ಬೇಸ್ ಮೇಲೆ ಕ್ವಶನ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಪ್ರೀವಿಯಸ್ಲಿ ಆ ಎಲ್ಲ ಟಾಪಿಕ್ಗಳನ್ನ ಯಾರ್ಯಾರು ಕವರ್ ಮಾಡಿದ್ದಾರೆ, ಯಾವ ಎಕ್ಸಾಮ್ಸಲ್ಲಿ ಕವರ್ ಮಾಡಿದ್ದಾರೆ. ಸೊ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ಗಳು ಇವಾಗ KA ಇಂದ ನೋಟಿಫಿಕೇಶನ್ ಆಗಿರೋದ್ರಿಂದ, ಸೊ ಪ್ರೀವಿಯಸ್ಲಿ ಒಂದು 4-5 ವರ್ಷಗಳ KA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ನ ನಾವು ಅನಲೈಸ್ ಮಾಡಿ ನೋಡಿದಾಗ ಏನೇನು ಪ್ಯಾಟರ್ನ್ಸ್ಗಳು ಸಿಕ್ಕಿದೆ ಅಥವಾ ಏನೇನು ಟಾಪಿಕ್ಗಳನ್ನ ಮೇನ್ ಆಗಿ ಕೇಳ್ತಾ ಇದ್ದಾರೆ, ಅವುಗಳನ್ನ ಫಸ್ಟು ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನ ಆಮೇಲೆ ಡೀಟೇಲ್ ಆಗಿ ಎಲ್ಲನೂ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಈ ಕ್ಲಾಸಲ್ಲಿ ಅವುಗಳನ್ನೆಲ್ಲ ಲಿಸ್ಟ್ ಮಾಡೋಣ. ಸೊ ಫಸ್ಟ್ ಬಯಾಲಜಿಯಿಂದನೇ ಸ್ಟಾರ್ಟ್ ಮಾಡೋಣ, ಜೀವಶಾಸ್ತ್ರದಿಂದನೇ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಸೈನ್ಸಲ್ಲಿ ಅಥವಾ ವಿಜ್ಞಾನದಲ್ಲಿ 3 ಪಾರ್ಟ್ಸ್ಗಳು ಬರ್ತಾ ಹೋಗುತ್ತೆ: ಬಯಾಲಜಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಜೀವಶಾಸ್ತ್ರ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ. ತುಂಬ ಜಾಸ್ತಿ ವೇಟೇಜ್ ಅಥವಾ ತುಂಬ ಜಾಸ್ತಿ ಕ್ವಶನ್ಸ್ಗಳು ಬರೋದು ಬಯಾಲಜಿ ಅಥವಾ ಜೀವಶಾಸ್ತ್ರದಿಂದನೇ ಜಾಸ್ತಿ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾರೆ. ಟ್ರೆಂಡು ಆ ರೀತಿ ಇದೆ, ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡಿದಾಗ. ಹೀಗಾಗಿ ಫಸ್ಟ್ ಬಯಾಲಜಿಯಿಂದನೇ ಏನೇನು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟು ಅಂತ ಲಿಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಒಂದೊಂದೇ ಡೀಟೇಲ್ ಆಗಿ ಡಿಸ್ಕಷನ್. ಸೊ ಫಸ್ಟ್ ಆಫ್ ಆಲ್ ಬಯಾಲಜಿ, ಜೀವಶಾಸ್ತ್ರ ಅಂದರೆ, ಬಯೋ ಅಂತಂದ್ರೆ ಮೀನಿಂಗ್ ಏನು? ಲಿವಿಂಗ್ ಅಂತ ಅರ್ಥ. ಲಿವಿಂಗ್ ಅಂದರೆ ಜೀವ ಅಂತಂದ್ರೆ ಜೀವಿ ಇರುವಂಥ ವಸ್ತುಗಳು. ಹಾಗಾದ್ರೆ ಶಾಸ್ತ್ರ ಅಂತಂದ್ರೆ ಏನು ಮೀನಿಂಗು? ಸೊ ಜೀವ ಇರುವಂಥ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಜೀವಶಾಸ್ತ್ರ ಅಂತ ಕರಿತೀವಿ. ದ ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್. ನೋಡಿ, OG ಅಂತ ಬಂದ್ರೆ ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್. ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್ ಇಸ್ ಕಾಲ್ಡ್ ಅಸ್ ಬಯಾಲಜಿ. ಸೊ ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಜೀವಶಾಸ್ತ್ರ ಅಂತ ಹೇಳ್ತೀವಿ. ಹಾಗಾದ್ರೆ ಕಂಪ್ಲೀಟ್ಲಿ ಈ ಸಿಲೆಬಸ್ ಅಲ್ಲಿ ಎಲ್ಲಾ ಜೀವಿಗಳ ಬಗ್ಗೆ ನಾವು ಓದ್ಕೊಳ್ತಾ ಹೋಗ್ಬೇಕು. ಓಕೆನಾ? ಹಾಗಾಗಿ ಆ ಜೀವಿಗಳ ಬಗ್ಗೆ ನಾವು ಓದ್ಕೊಳ್ತಾ ಇರಬೇಕಾದ್ರೆ ಯಾವ ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ? ಮೊದಲನೇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಯಾವುದು ಅಂತಂದ್ರೆ, ಅಲ್ಲಿ ನಾವು ಅವರ್ ಲಿವಿಂಗ್ ವರ್ಲ್ಡ್ ಅಂತ ಓದ್ತೀವಿ. ಅವರ್ ಲಿವಿಂಗ್ ವರ್ಲ್ಡ್, ಅಥವಾ ಅದಕ್ಕೆ ನಾವು ನಮ್ಮ ಜೀವ ಜಗತ್ತು ಅಂತ ಹೇಳ್ತೀವಿ. ನಮ್ಮ ಜೀವ ಜಗತ್ತು, ಅವರ್ ಲಿವಿಂಗ್ ವರ್ಲ್ಡ್. ಮೊದಲನೇ ಚಾಪ್ಟರ್ ಅವರ್ ಲಿವಿಂಗ್ ವರ್ಲ್ಡ್ ಅಥವಾ ನಮ್ಮ ಜೀವ ಜಗತ್ತು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಹ್ಯೂಮನ್ ಬೀಯಿಂಗ್ ಅಥವಾ ಮಾನವನ ಜೊತೆಗೆ ಬೇರೆ ಇಲ್ಲ ಯಾವ್ಯಾವ ಜೀವಿಗಳು ಭೂಮಿ ಮೇಲೆ ಇದ್ದಾವೆ, ಅವುಗಳು ಹೇಗೆ ನಾವು ವಿಂಗಡಣೆ ಮಾಡ್ಕೊಂಡು ಓದ್ಕೊಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಅವರ್ ಲಿವಿಂಗ್ ವರ್ಲ್ಡ್, ನಮ್ಮ ಜೀವ ಜಗತ್ತಲ್ಲಿ ನಮ್ಮನ ಜೊತೆಗೆ ಬೇರೆ ಯಾವ್ಯಾವ ಜೀವಿಗಳಿದಾವೆ. ಹಾಗಾದ್ರೆ ಲಿವಿಂಗ್ ಅಂತ ಹೇಳಲಿಕ್ಕೆ ಅವುಗಳಿಗೆ ಏನೇನು ಕ್ಯಾರೆಕ್ಟರ್ಸ್ಗಳಿರಬೇಕು? ಕ್ಯಾರೆಕ್ಟರ್ಸ್ ಅಥವಾ ಜೀವಿಗಳಂತ ಹೇಳಬೇಕು ಅಂತಂದ್ರೆ ಆ ಜೀವಿಗಳಿಗೆ ಇರುವಂತ ಗುಣಲಕ್ಷಣಗಳೇನು? ಸೊ ಪ್ರತಿಯೊಂದು ಜೀವಿಗಳಿಗೆ ಈ ತರ ಗುಣಲಕ್ಷಣಗಳಿದ್ರೆ ಅವುಗಳಿಗೆ ನಾವು ಜೀವಿಗಳು ಅಂತ ಕರಿತೀವಿ. ಈ ತರ ಗುಣಲಕ್ಷಣಗಳಿದ್ರೆ ಅವುಗಳಿಗೆ ಇಲ್ಲ ಅಂತಂದ್ರೆ ಅವುಗಳಿಗೆ ನಿರ್ಜೀವಿಗಳು ಅಂತ ಕರಿತೀವಿ ಅಂತ ಒಂದಿಷ್ಟು ನಾವು ಕ್ಯಾರೆಕ್ಟರ್ಸ್ ಅಥವಾ ಗುಣಲಕ್ಷಣಗಳನ್ನ ಅಲ್ಲಿ ನೋಡ್ಕೊಳ್ತೀವಿ. ಅದಾದ್ಮೇಲೆ ನಾವು ಎಲ್ಲ ಲಿವಿಂಗ್ ಥಿಂಗ್ಸ್ ಅಥವಾ ಜೀವಿಗಳನ್ನ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಗ್ರೂಪ್ಸ್ ಅಥವಾ ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಅವುಗಳಿಗೆ ನಾವು ಕಿಂಗ್ಡಮ್ ಅಥವಾ ಸಾಮ್ರಾಜ್ಯಗಳು ಅಂತ ಕರಿತೀವಿ ನಾವು. ಸೊ ಫಸ್ಟು ಕಾರೋಲಸ್ ಲಿನಿಯಸ್ ಅಂತ ಬರ್ತಾರೆ. ಕಾರೋಲಸ್ ಲಿನಿಯಸ್ ಅನ್ನೋರು ಬಂದ್ಬಿಟ್ಟು ಎಲ್ಲ ಜೀವಿಗಳನ್ನ ವಿಂಗಡಣೆ ಮಾಡಲಿಕ್ಕೆ ಅಥವಾ ಸಾಮ್ರಾಜ್ಯಗಳಾಗಿ ವಿಭಜನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಸಾಮ್ರಾಜ್ಯಗಳಾಗಿ ವಿಂಗಡಣೆ ಮಾಡೋದಕ್ಕೆ ಅಥವಾ ಜೀವಿಗಳನ್ನ ವಿಭಜನೆ ಮಾಡೋದಕ್ಕೆ, ಗುಂಪುಗಳಾಗಿ ವಿಭಜನೆ ಮಾಡೋದಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ವರ್ಗೀಕರಣ ಅಂತ ಕರಿತೀವಿ. ವರ್ಗೀಕರಣ ಅಥವಾ ಕ್ಲಾಸಿಫಿಕೇಶನ್, ಟ್ಯಾಕ್ಸಾನಮಿ ಅಂತಾನು ಕರಿತೀವಿ. ಸೊ ಹೀಗಾಗಿ ಫಸ್ಟ್ ಇವರು ವರ್ಗೀಕರಣವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಇದಕ್ಕೆ ನಾವು ಕಾರ್ಲಸ್ ಲಿನಿಯಸ್ ಅವ್ರನ್ನ ವರ್ಗೀಕರಣದ ಪಿತಾಮಹ ಅಥವಾ ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತಾನು ಕರಿತೀವಿ. ಸೊ ಇವರಿಂದ ಸ್ಟಾರ್ಟ್ ಆಗಿ ಗುಂಪುಗಳಾಗಿ ಅಥವಾ ಸಾಮ್ರಾಜ್ಯಗಳಾಗಿ ವಿಂಗಡಣೆ ಮಾಡೋದು ಇವರಿಂದ ಸ್ಟಾರ್ಟ್ ಆಗಿ ಒಬ್ಬೊಬ್ಬರೇ ಸೈಂಟಿಸ್ಟ್ಗಳು ಬೇರೆ 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 ಗುಂಪುಗಳನ್ನ ಕೊಡ್ತಾ ಹೋಗ್ತಾರೆ. 2 ಸಾಮ್ರಾಜ್ಯಗಳ ವರ್ಗೀಕರಣ, 3 ಸಾಮ್ರಾಜ್ಯಗಳ ವರ್ಗೀಕರಣ, 4 ಸಾಮ್ರಾಜ್ಯಗಳ ವರ್ಗೀಕರಣ.
ಕೊನೆಯದಾಗಿ RH ವಿಟೇಕರ್ ಅಂತ ಬಂದ್ಬಿಟ್ಟು ಅವರು 5 ಸಾಮ್ರಾಜ್ಯಗಳ ವರ್ಗೀಕರಣವನ್ನ ಕೊಡ್ತಾರೆ. ಸೊ ಅಲ್ಟಿಮೇಟ್ಲಿ ನಾವು 5 ಸಾಮ್ರಾಜ್ಯಗಳ ವರ್ಗೀಕರಣವನ್ನ ತಗೊಂಡು ಆ ಎಲ್ಲಾ ಸಾಮ್ರಾಜ್ಯಗಳನ್ನ ಒಂದೊಂದಾಗಿ ಓದ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ RH ವಿಟೇಕರ್ ಅವ್ರು ಕೊಟ್ಟಿರುವಂತ 5 ಸಾಮ್ರಾಜ್ಯಗಳು ಯಾವ್ಯಾವು, ಜೀವಿಗಳ ಗುಂಪು 5 ಸಾಮ್ರಾಜ್ಯಗಳು ಯಾವ್ಯಾವು ಅಂತ ನೋಡಿದಾಗ ಮೊದಲನೇದು ಮೊನೇರಾ ಸಾಮ್ರಾಜ್ಯ ಅಂತ ಬರುತ್ತೆ. ಮೊನೇರಾ ಸಾಮ್ರಾಜ್ಯ, ಮೊನೇರಾ ಕಿಂಗ್ಡಮ್. ಎರಡನೇ ಸಾಮ್ರಾಜ್ಯ ಪ್ರೊಟಿಸ್ಟಾ ಕಿಂಗ್ಡಮ್ ಅಂತ ಬರುತ್ತೆ. ಪ್ರೊಟಿಸ್ಟಾ ಕಿಂಗ್ಡಮ್, ಪ್ರೊಟಿಸ್ಟಾ ಸಾಮ್ರಾಜ್ಯ, ಪ್ರೊಟಿಸ್ಟಾ ಕಿಂಗ್ಡಮ್, ಪ್ರೊಟಿಸ್ಟಾ ಸಾಮ್ರಾಜ್ಯ. ಮೂರನೇದು ಫಂಗೈ ಕಿಂಗ್ಡಮ್ ಅಥವಾ ಶಿಲೀಂಧ್ರ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಶಿಲೀಂಧ್ರ ಸಾಮ್ರಾಜ್ಯ, ಫಂಗೈ ಕಿಂಗ್ಡಮ್. ಇದಾದ್ಮೇಲೆ 4ನೇ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ, ಕಿಂಗ್ಡಮ್ ಪ್ಲಾಂಟ್. ಅಂಡ್ 5ನೇದು ಅನಿಮಲಿಯಾ, ಕಿಂಗ್ಡಮ್ ಅನಿಮಲಿಯಾ ಅಥವಾ ಅದನ್ನ ನಾವು ಪ್ರಾಣಿ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಪ್ರಾಣಿ ಸಾಮ್ರಾಜ್ಯ, ಕಿಂಗ್ಡಮ್ ಅನಿಮಲಿಯಾ, ಪ್ರಾಣಿ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಈ ರೀತಿ 5 ಸಾಮ್ರಾಜ್ಯದ ವರ್ಗೀಕರಣವನ್ನ ಯಾರು ಕೊಡ್ತಾ ಹೋಗ್ತಾರೆ ಅಂತಂದ್ರೆ RH ವಿಟೇಕರ್ ಅವರು ಕೊಡ್ತಾರೆ. ಸೊ ಅಲ್ಟಿಮೇಟ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅಥವಾ ಸ್ಟಡಿ ಮಾಡ್ತಿರೋದು ಯಾವುದು ಅಂತಂದ್ರೆ 5 ಸಾಮ್ರಾಜ್ಯಗಳ ವರ್ಗೀಕರಣ. ಆ 5 ಸಾಮ್ರಾಜ್ಯಗಳು ಯಾವ್ಯಾವು ಅಂದ್ರೆ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಅಂದ್ರೆ ಎಲ್ಲಾ ಜೀವಿಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ 5 ಗುಂಪುಗಳಾಗಿ ವಿಂಗಡಣೆ ಮಾಡ್ಕೊಂಡು ಓದ್ಕೊಳ್ತೀವಿ. ಸೊ ಇವಾಗ ಈ ಪ್ರತಿಯೊಂದು ಸಾಮ್ರಾಜ್ಯದಲ್ಲಿ ಯಾವ್ಯಾವ ಜೀವಿಗಳು ಬರ್ತವೆ, ಪ್ರತಿಯೊಂದು ಸಾಮ್ರಾಜ್ಯದಲ್ಲಿ ಯಾವ ಜೀವಿಗಳು ಬರ್ತವೆ ಅಂಡ್ ಅವುಗಳ ಗುಣಲಕ್ಷಣಗಳು ಏನು ಅಂತ ನಾವು ಅಲ್ಲಿ ಓದ್ಕೊಳ್ತಾ ಹೋಗ್ತೀವಿ. ಓಕೆ. ಸೊ ಹಾಗಾದ್ರೆ ಈ ಸಾಮ್ರಾಜ್ಯಗಳ ಒಳಗಡೆ ಇಲ್ಲದೆ ಇರುವಂತ ವಸ್ತುನ ನಿಮ್ಗೆ ಕೇಳ್ತಾರೆ. ಅಂದ್ರೆ ಈ ಎಲ್ಲಾ ಜೀವಿಗಳನ್ನ ನಾವು 5 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ವಲ್ವಾ, ಬಟ್ ಆದ್ರೆ ಈ ಗುಂಪುಗಳಲ್ಲಿ ಇಲ್ಲದೆ ಇರುವ ಜೀವಿ ಯಾವುದು ಅಂತ ನಿಮ್ಗೆ ಕೇಳ್ತಾರೆ. ವೈರಸ್ ಅಂತ ಬರುತ್ತೆ. ಆದ್ರೆ ವೈರಸ್ ನಾವು ಈ 5 ಗುಂಪುಗಳಲ್ಲಿ ಯಾಕೆ ಇಡ್ಲೇ ಇಲ್ಲ ಅಂತಂದ್ರೆ ವೈರಸ್ ಈ ಕಡೆಗೆ ಜೀವಿನೂ ಹೌದು, ನಿರ್ಜೀವಿನೂ ಹೌದು. ಹಾಗಾಗಿ ಅವುಗಳನ್ನ ನಾವು ಜೀವಿಗಳ ಗುಂಪುಗಳಾಗಿ ನಾವು ತಗೊಳ್ಳೇ ಇಲ್ಲ. ಓಕೆ, ನೆಕ್ಸ್ಟ್. ಸೊ ಇವಾಗ ಈ ಪ್ರತಿಯೊಂದು ಕಿಂಗ್ಡಮ್ ಅಥವಾ ಗುಂಪುಗಳನ್ನ, ಸಾಮ್ರಾಜ್ಯಗಳನ್ನ ಓದಬೇಕಾದ್ರೆ ಮೊನೇರಾದ ಒಳಗಡೆ ಯಾವ ಜೀವಿಗಳು ಬರ್ತವೆ, ಬ್ಯಾಕ್ಟೀರಿಯಾಗಳು ಬರ್ತವೆ. ಅದಕ್ಕೆ ನಾವು ಬ್ಯಾಕ್ಟೀರಿಯಾ ಸಾಮ್ರಾಜ್ಯ ಅಂತಾನು ಕರಿತೀವಿ. ಸೊ ಆ ಬ್ಯಾಕ್ಟೀರಿಯಾದ ಬಗ್ಗೆ ಸ್ವಲ್ಪ ನೀವು ಡಯಾಗ್ರಾಮ್ ಅಥವಾ ಅದಕ್ಕೆ ನೀವು ಏನ್ ನೋಡ್ಕೋಬೇಕು ಅಂತಂದ್ರೆ, ಸೊ ಒಂದಿಷ್ಟು ಪಾರ್ಟ್ಸ್ಗಳು, ಅದರ ಚಲನೆ ಅಂಗಗಳನ್ನ ನಿಮ್ಗೆ ಕೇಳ್ತಾರೆ. ಬ್ಯಾಕ್ಟೀರಿಯಾದಲ್ಲಿ ಯಾವ್ದು ಚಲನೆ ಅಂಗ ಇರುತ್ತೆ, ಅದನ್ನ ನಾವು ಪ್ಲಾಸೆಲ್ಲಾ ಅಥವಾ ಕಷಾಂಗ ಅಂತ ಕರಿತೀವಿ. ಸೊ ಪ್ರೊಟಿಸ್ಟಾದಲ್ಲಿ ಯಾವ ಜೀವಿಗಳು ಬರ್ತವೆ, ಅಮೀಬಾ, ಇವೆಲ್ಲ ಬರ್ತಾ ಹೋಗ್ತವೆ. ಅವುಗಳ ಚಲನೆ ಅಂಗಗಳು ಯಾವ್ಯಾವು ಅಂತ ಕೇಳ್ತಾರೆ. ಸೊ ಓಕೆ, ಸೊ ಈ ಶಿಲೀಂಧ್ರ ಸಾಮ್ರಾಜ್ಯ ಅಥವಾ ಫಂಗೈ ಕಿಂಗ್ಡಮ್ ಅಲ್ಲಿ ಯಾವ ಜೀವಿಗಳು ಬರ್ತವೆ, ಈಸ್ಟ್ ಅಂತ ಹೇಳ್ಬೋದು, ಮೋಲ್ಡ್, ಬ್ರೆಡ್ ಮೇಲೆ ಬೆಳೆಯುವಂತ ಮೋಲ್ಡ್ ಅಂತ ಹೇಳ್ಬೋದು, ಮಶ್ರೂಮ್ ಅಥವಾ ನಾಯಿ ಕೊಡೆ ಅಂತ ಹೇಳ್ಬೋದು. ಅವುಗಳೆಲ್ಲ ತಮ್ಮ ಆಹಾರವನ್ನೇ ತಾವೇ ಉತ್ಪಾದನೆ ಮಾಡ್ಕೊಳ್ಳೋದಿಲ್ಲ, ಬೇರೆಯವರಿಂದ ತಗೊಳ್ತಾ ಇರ್ತವೆ. ಅದರಲ್ಲೂ ಸತ್ತಿರೋದು ಮತ್ತು ಕೊಳೆತಿರುವಂತಹ ವಸ್ತುಗಳಿಂದ ತಮ್ಮ ಆಹಾರವನ್ನು ತಗೊಳ್ತಾ ಇರ್ತವೆ ಶಿಲೀಂಧ್ರ ಸಾಮ್ರಾಜ್ಯವಿರುವಂತಹ ಪ್ರಾಣಿ, ಶಿಲೀಂಧ್ರ ಸಾಮ್ರಾಜ್ಯವಿರುವಂತಹ ಜೀವಿಗಳು. ಹೀಗಾಗಿ ಅವುಗಳಿಗೆ ನಾವು ಕೊಳತಿನಿಗಳು ಅಂತಾನು ಕರಿತೀವಿ ಅಥವಾ ಸಾಫ್ರೋಫೈಟ್ಸ್ ಅಂತಾನು ಕರಿತೀವಿ. ಓಕೆ, ನೆಕ್ಸ್ಟ್ ಒಂದು ಸಸ್ಯ ಸಾಮ್ರಾಜ್ಯದಲ್ಲಿ ಏನೇನು ಓದ್ಕೊಳ್ತೀರಾ. ಸಸ್ಯ ಸಾಮ್ರಾಜ್ಯದಲ್ಲಿ ನೀವು ಈ ಸಸ್ಯ ಸಾಮ್ರಾಜ್ಯದಲ್ಲಿ ಎಲ್ಲಾ ಸಸ್ಯಗಳು ತಮ್ಮ ಆಹಾರನ ತಾವೇ ಉತ್ಪಾದನೆ ಮಾಡ್ಕೊಳ್ಳೋದಿಲ್ಲ. ಒಂದಿಷ್ಟು ಸಸ್ಯಗಳು ತಮ್ಮೊಳಗಡೆ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಇಲ್ಲದೆ ಇರೋದಕ್ಕೆ ಅವುಗಳು ಬೇರೆಯವರಿಂದ ತಮ್ಮ ಆಹಾರನ ತಗೊಳ್ತಾ ಇರ್ತವೆ. ಅವುಗಳಿಗೆ ನಾವು ಪರಪೋಷಿಯ ಸಸ್ಯಗಳು ಅಂತಾನು ಕರಿತೀವಿ. ಆ ಪರಪೋಷಿಯ ಸಸ್ಯಗಳು ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್, ಪ್ರಿವಿಯಸ್ ಇಯರ್ ನಿಮಗೆ ಒಂದು ಪ್ಲಾಂಟ್ ಅಥವಾ ಸಸ್ಯದ ಬಗ್ಗೆ FD ಅಲ್ಲಿ ಕೇಳಿರೋದು ಕಸ್ಕೂಟ ಅಂತ ಕೇಳಿರೋದು. ಆ ಕಸ್ಕೂಟ ಏನ್ ಮಾಡುತ್ತೆ, ಕಸ್ಕೂಟ ಅನ್ನೋದು ಒಂದು ಸಸ್ಯ. ಅದು ಆ ಕಸ್ಕೂಟ ಏನ್ ಮಾಡುತ್ತೆ ಅಂದ್ರೆ ಬೇರೆ ಇನ್ನೊಂದು ಸಸ್ಯದ ಮೇಲೆ ಒಂದು ಬಳ್ಳಿ, ಅದು ಆ ಬಳ್ಳಿ ಏನ್ ಮಾಡುತ್ತೆ ಅಂದ್ರೆ ಬೇರೆ ಇನ್ನೊಂದು ಸಸ್ಯದ ಮೇಲೆ ಬೆಳ್ಕೊಂಡು ಅದರ ಆಹಾರವನ್ನು ಅದು ತಗೊಳ್ತಾ ಇರ್ತದೆ. ಸೊ ಈ ರೀತಿ ಪರಪೋಷಿಯ ಸಸ್ಯಗಳನ್ನ ನಿಮ್ಗೆ ಕ್ವಶನ್ ಅಲ್ಲಿ ಕೇಳೋದು ಜಾಸ್ತಿ ಇರ್ತದೆ. ಅಂಡ್ ರೀಸೆಂಟ್ ಆಗಿ KA ನಡೆಸಿರುವಂತಹ 708 FDA ಪೋಸ್ಟ್ ಅಲ್ಲಿ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಥವಾ ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕೀಟಹಾರಿ ಸಸ್ಯಗಳ ಬಗ್ಗೆ ಕ್ವಶನ್ ಕೇಳಿದ್ರು. ಕೀಟಹಾರಿ ಸಸ್ಯಗಳು, ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಏನಂತ ಕೇಳಿದ್ರು ಅಂದ್ರೆ ಆ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಥವಾ ಕೀಟಹಾರಿ ಸಸ್ಯಗಳು ಯಾವ ಪ್ರದೇಶದಲ್ಲಿ ಬೆಳಿತಾವಲ್ಲ ಆ ಬೆಳಿಲಿಕ್ಕೆ ಆ ಪ್ರದೇಶದಲ್ಲಿ ಏನು ಕೊರತೆ ಆಗಿರುತ್ತದೆ ಅಂತ ಕೇಳಿದ್ರು. ಸೊ ಕೀಟಹಾರಿ ಸಸ್ಯಗಳು ಬೆಳೆಯೋದಕ್ಕೆ ಆ ಪ್ರದೇಶದಲ್ಲಿ ಏನಾಗಿರುತ್ತೆ ಅಂದ್ರೆ ನೈಟ್ರೋಜನ್ ಅಥವಾ ಸಾರಜನಕ ಕೊರತೆ ಆಗಿರ್ತದೆ, ನೈಟ್ರೋಜನ್ ಡಿಫಿಷಿಯನ್ಸಿ ಆಗಿರ್ತದೆ.
ಹಾಗಾಗಿ ಕೀಟಗಳಲ್ಲಿ ಅವುಗಳು ನೈಟ್ರೋಜನ್ ತುಂಬಾ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಅವುಗಳು ಕೀಟಾಹಾರಿ ಸಸ್ಯಗಳಾಗಿ ಬದಲಾವಣೆ ಆಗಿ ಅದನ್ನ ತಿನ್ಕೊಂಡು ಅದರಿಂದ ನೈಟ್ರೋಜನ್ ಸಾರಜನಕವನ್ನು ತಗೊಂಡು ತಾವು ಚೆನ್ನಾಗಿ ಬೆಳೀತಾ ಇರ್ತವೆ. ಇದು ನೀವು ಸಸ್ಯಗಳಲ್ಲಿ ಓದ್ತೀರ. ಅಂಡ್ ಅದ್ರ ಜೊತೆಗೆ ಸಸ್ಯ ಸಾಮ್ರಾಜ್ಯದಲ್ಲಿ ನೀವು ಮತ್ತೆ ಸಸ್ಯದಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಹೇಗಾಗುತ್ತೆ, ಫ್ಲವರ್ ಅಥವಾ ಹೂವಿನ ಭಾಗದಲ್ಲಿ ಯಾವ ಭಾಗಗಳು ಬರುತ್ತೆ, ಗಂಡು ಜನನಾಂಗ ಹೆಸರೇನು, ಹೆಣ್ಣು ಜನನಾಂಗದ ಹೆಸರೇನು, ಅದಾದ್ಮೇಲೆ ಪಾಲಿನೇಷನ್ ಪರಾಗಸ್ಪರ್ಶ ಹೇಗಾಗುತ್ತೆ, ಜೊತೆಗೆ ಯಾವ ಒಂದು ಭಾಗಗಳಿಂದ ಪರಾಗಸ್ಪರ್ಶ ಆಗುತ್ತೆ ಅಂಡ್ ಯಾರು ಸಹಾಯ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೀಟಗಳು ಸಹಾಯ ಮಾಡಿದ್ರೆ ಆ ಪರಾಗಸ್ಪರ್ಶವನ್ನ ನಾವು ಎಂಟಮೋಫಿಲಿ ಅಂತ ಕರಿತೀವಿ. ನೀರಿನಿಂದ ಪರಾಗಸ್ಪರ್ಶ ಆದ್ರೆ ಹೈಡ್ರೋಫಿಲಿ ಅಂತ ಕರಿತೀವಿ. ಗಾಳಿಯಿಂದ ಪರಾಗಸ್ಪರ್ಶ ಆದ್ರೆ ಎನಿಮೋಫಿಲಿ ಅಂತ ಕರಿತೀವಿ. ಈ ತರ ಒಂದಿಷ್ಟು ಟೈಪ್ಸ್ಗಳು ಬರ್ತವೆ. ಅದನ್ನ ನೀವು ಇಲ್ಲಿ ಓದ್ಕೊಳ್ತೀರಾ. ಇದನ್ನೆಲ್ಲ ನಾವು ಮುಂದಿನ ಕ್ಲಾಸಲ್ಲಿ ಮತ್ತೆ ಡೀಟೇಲ್ ಆಗಿ ಕವರ್ ಮಾಡೋಣ. ಬಟ್ ಸದ್ಯಕ್ಕೆ ಏನೇನು ಮೇನ್ ಟಾಪಿಕ್ಸ್ಗಳಿದ್ದಾವೆ, ನೀವು ಏನು ಓದ್ಕೋಬೇಕು ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಕ್ವಶನ್ಸ್ಗೆ ಬರುವಂಥದ್ದು. ಓಕೆ, ಹಾಗಾದ್ರೆ ಮೇಜರ್ ಆಗಿ ಈ ಫಸ್ಟ್ ಚಾಪ್ಟರ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಮೇಜರ್ ಆಗಿ ಕ್ವಶನ್ಸ್ಗಳು ಬರೋದೆ ಎನಿಮಲಿಯಾ ಕಿಂಗ್ಡಮ್ ಅಥವಾ ಪ್ರಾಣಿ ಸಾಮ್ರಾಜ್ಯದಿಂದ. ಸೊ ಹಾಗಾದ್ರೆ ಪ್ರಾಣಿ ಸಾಮ್ರಾಜ್ಯ ಅಥವಾ ಎನಿಮಲಿಯಾ ಕಿಂಗ್ಡಮ್ ಅಂತ ಬಂದಾಗ, ಎನಿಮಲಿಯಾ ಅಥವಾ ಪ್ರಾಣಿ ಸಾಮ್ರಾಜ್ಯ ಅಂತ ಬಂದಾಗ ಇಲ್ಲಿ ನೀವು ಎರಡು ರೀತಿ ವಿಂಗಡಣೆ ಮಾಡಿಕೊಂಡು ಆ ಪ್ರಾಣಿಗಳನ್ನ ಓದ್ಕೊಳ್ತೀರಾ. ಒಂದು, ಬೆನ್ನು ಮೂಳೆ ಇರುವಂಥವು, ಅವುಗಳಿಗೆ ನಾವು ಕಶೇರುಕಗಳು, ಬೆನ್ನು ಮೂಳೆ ಇಲ್ಲದೆ ಇರೋದಕ್ಕೆ ಅಕಶೇರುಕಗಳು ಅಂತ ಕರಿತೀವಿ. ಇನ್ ವರ್ಟೆಬ್ರೇಟ್ಸ್ ಅಂತ ಹೇಳ್ತೀವಿ. ಇನ್ ವರ್ಟೆಬ್ರೇಟ್ಸ್. ಅದೇ ಬೆನ್ನು ಮೂಳೆ ಇದ್ರೆ ಅವುಗಳಿಗೆ ನಾವು ಕಶೇರುಕಗಳು ಅಂತ ಕರಿತೀವಿ. ಕಶೇರುಕಗಳು, ಬೆನ್ನು ಮೂಳೆ ಇದ್ರೆ ಕಶೇರುಕಗಳು, ವರ್ಟೆಬ್ರೇಟ್ಸ್ ಅಂತ ಕರಿತೀವಿ. ವರ್ಟೆಬ್ರೇಟ್ಸ್, ಕಶೇರುಕಗಳು. ಸೊ ಬೆನ್ನು ಮೂಳೆ ಇಲ್ಲದೆ ಇರೋದು, ಬೆನ್ನು ಮೂಳೆ ಇರೋದು, ಅದರ ಆಧಾರದ ಮೇಲೆ ಎನಿಮಲ್ ಅಥವಾ ಪ್ರಾಣಿಗಳನ್ನ ಎರಡು ರೀತಿ ವಿಂಗಡಣೆ ಮಾಡಿಕೊಂಡು ಓದ್ಕೊಳ್ತಾ ಹೋಗ್ತೀವಿ. ಇದನ್ನ ನೀವು ಓದಬೇಕಾದ್ರೆ ಅಕಶೇರುಕಗಳಲ್ಲಿ, ಇನ್ ವರ್ಟೆಬ್ರೇಟ್ಸ್ ಅಲ್ಲಿ 8 ಗುಂಪುಗಳು ಬರ್ತವೆ, ಕಶೇರುಕಗಳಲ್ಲಿ 5 ಗುಂಪುಗಳು ಬರ್ತವೆ ವರ್ಟೆಬ್ರೇಟ್ಸ್ ಅಲ್ಲಿ. ಹಾಗಾದ್ರೆ ಅವುಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋದಾಗ ಒಂದು ಲಿಸ್ಟ್ ಕೊಟ್ಟಿರ್ತೀನಿ. ಅದರ ಒಳಗಡೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೇಳ್ತಾರೆ ಅಂತ ಒಂದು ನೋಡ್ಕೊಳ್ಳೋಣ. ಓಕೆ, ಮೊದಲನೇದು ಅಕಶೇರುಕಗಳಲ್ಲಿ ಬರುವ 8 ಗುಂಪುಗಳಿಗೆ ಮೊದಲನೇದು ಪೋರಿಫೆರಾ ಅಂತ ಬರುತ್ತೆ, ಅಥವಾ ಸ್ಪಂಜು ಪ್ರಾಣಿಗಳು ಅಂತ ಕರಿತೀವಿ. ಸ್ಪಂಜು ಪ್ರಾಣಿಗಳು. ಎರಡನೇದು ಇಲ್ಲಿ ಸಿಲೆಂಟರಾಟ ಅಂತ ಹೇಳ್ತೀವಿ. ಸಿಲೆಂಟರಾಟ ಅಥವಾ ಅವುಗಳಿಗೆ ನಾವು ಕುಟುಕು ಕಣವಂತಗಳು ಅಂತ ಕರಿತೀವಿ. ಕುಟುಕು ಕಣವಂತಗಳು. ಮೂರನೇದು ಇವುಗಳ ಗುಂಪು, ಆ ಗುಂಪಿನಲ್ಲಿ ಬೇರೆ ಬೇರೆ ಜೀವಿ, ಬೇರೆ ಬೇರೆ ಪ್ರಾಣಿಗಳು ಬರ್ತವೆ. ಅವುಗಳನ್ನ ನೀವು ಎಕ್ಸಾಂಪಲ್ ಸಮೇತ ಓದ್ಕೋಬೇಕು. ನೆಕ್ಸ್ಟ್ ಒನ್ ಪ್ಲಾಟಿ ಹೆಲ್ಮೆಂಥಸ್ ಅಥವಾ ಚಪ್ಪಟೆ ಹುಳುಗಳು ಅಂತ ಕರಿತೀವಿ. ಚಪ್ಪಟೆ ಹುಳುಗಳು, ಪ್ಲಾಟಿ ಹೆಲ್ಮೆಂಥಸ್. ಇವುಗಳು ಚಪ್ಪಟೆ ಆಗಿರೋದ್ರಿಂದ ಈ ಹುಳುಗಳಿಗೆ ನಾವು ಚಪ್ಪಟೆ ಹುಳುಗಳು, ಪ್ಲಾಟಿ ಹೆಲ್ಮೆಂಥಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ರೌಂಡ್ ವರ್ಮ್ಸ್ ಅಥವಾ ಅವುಗಳಿಗೆ ನಾವು ಆಸ್ಕೆಲ್ಮೆಂಥಸ್ ಅಂತ ಹೇಳ್ತೀವಿ. ಆಸ್ಕೆಲ್ಮೆಂಥಸ್ ಅಥವಾ ದುಂಡು ಹುಳುಗಳು ಅಂತ ಕರಿತೀವಿ. ದುಂಡು ಹುಳುಗಳು, ಆಸ್ಕೆಲ್ಮೆಂಥಸ್. ಹಾಗೆ ನೆಕ್ಸ್ಟ್ ಒನ್ ಅನ್ನಿಲಿಡಾ ಅಂತ ಹೇಳ್ತೀವಿ. ಅನ್ನಿಲಿಡಾ ಅಥವಾ ಅವುಗಳಿಗೆ ನಾವು ವಲಯವಂತಗಳು ಅಂತ ಕರಿತೀವಿ. ವಲಯವಂತಗಳು. ಇದರಲ್ಲಿ ನಿಮ್ಗೆ ಅರ್ಥವಾಮ್, ಎರೆಹುಳು, ಲೀಚ್, ಜಿಗಣೆ ಅವೆಲ್ಲ ಬರ್ತಾ ಹೋಗ್ತವೆ. ಇನ್ನೊಂದು ಎರ್ತ್ರೋಪೋಡಾ ಅಂತ ಹೇಳ್ತೀವಿ. ಎರ್ತ್ರೋಪೋಡಾ ಅಥವಾ ಸಂಧಿಪದಿಗಳು ಅಂತ ಕರಿತೀವಿ. ಸಂಧಿಪದಿಗಳು, ಎರ್ತ್ರೋಪೋಡಾ, ಸಂಧಿಪದಿಗಳು. ಇದರಲ್ಲಿ ನಿಮ್ಗೆ ಈ ಜಿರಳೆ, ಸೊಳ್ಳೆ, ಮಾಸ್ಕಿಟೋಸ್, ಅದಾದ್ಮೇಲೆ ಇನ್ಸೆಕ್ಟ್ಸ್, ಕೀಟಗಳು, ಅವೆಲ್ಲ ಈ ಎರ್ತ್ರೋಪೋಡಾ ಅಥವಾ ಸಂಧಿಪದಿಗಳಲ್ಲಿ ಬರ್ತದೆ. ನೆಕ್ಸ್ಟ್ ಒನ್ ಮೊಲಸ್ಕಾ, ಅದನ್ನ ನಾವು ಮೃದ್ವಂಗಿಗಳು ಅಂತ ಕರಿತೀವಿ. ಮೃದ್ವಂಗಿಗಳು, ಮೊಲಸ್ಕಾ. ಇದರಲ್ಲಿ ನಿಮ್ಗೆ ಸ್ನೇಲ್, ಬಸವನ ಹುಳು ಆಗಿರ್ಬೋದು, ಆಕ್ಟೋಪಸ್ ಆಗಿರ್ಬೋದು, ಇವೆಲ್ಲ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಒನ್ ಎಖಿನೋಡರ್ಮೆಟಾ ಅಥವಾ ಕಂಟಕ ಚರ್ಮಿಗಳು ಅಂತ ಕರಿತೀವಿ. ಕಂಟಕ ಚರ್ಮಿಗಳು, ಎಖಿನೋಡರ್ಮೆಟಾ, ಕಂಟಕ ಚರ್ಮಿಗಳು.
ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಏನು ಬರುತ್ತೆ ಅಂದರೆ ಸ್ಟಾರ್ ಫಿಶ್, ನಕ್ಷತ್ರ ಮೀನು ಅವೆಲ್ಲ ಎಕ್ಸಾಂಪಲ್ಸ್ ಬರ್ತವೆ. ಸೊ ಈ 8 ಗುಂಪುಗಳನ್ನ ನೀವು ಎದ್ರಲ್ಲಿ ಕವರ್ ಮಾಡ್ತಾ ಹೋಗ್ತೀರಾ ಅಂದರೆ ಇನ್ವರ್ಟೆಬ್ರೇಟ್ಸ್ ಅಕಶೇರುಕಗಳಲ್ಲಿ ಕವರ್ ಮಾಡ್ತೀರಾ. ಸರ್ ಹಾಗಾದ್ರೆ ಈ 8 ಗುಂಪುಗಳನ್ನ ಓದಬೇಕಾದ್ರೆ ಏನನ್ನ ನಮಗೆ ಕ್ವಶನ್ ಆಗಿ ಕೇಳ್ತಾರೆ, ನಾವು ಇದರಲ್ಲಿ ಏನು ಓದ್ಕೋಬೇಕು? ಓಕೆ, ಸೊ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ತಿಳ್ಕೊಂಡ್ಬಿಟ್ರೆ ಜಸ್ಟ್ ಅಷ್ಟನ್ನೇ ಓದ್ಕೊಳ್ಳಿ, ಅದರಿಂದ ನಿಮಗೆ ಹೈ ಚಾನ್ಸ್ ಆಫ್ ಸ್ಕೋರ್ನ ಜಾಸ್ತಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾದ್ರೆ ಈ ಎಲ್ಲ 8 ಗುಂಪುಗಳನ್ನ ಅಕಶೇರುಕಗಳನ್ನ ನೀವು ಓದಬೇಕಾದ್ರೆ ಏನು ಓದ್ಕೋಬೇಕು ಅಂದ್ರೆ, ಯಾವ ಅಕಶೇರುಕಗಳಲ್ಲಿ ಅಥವಾ ಯಾವ ಅಕಶೇರುಕ ಪ್ರಾಣಿಯಲ್ಲಿ, ಇನ್ವರ್ಟೆಬ್ರೇಟ್ಸ್ ಅನಿಮಲ್ ಅಲ್ಲಿ ರಕ್ತ ಸಿಗುತ್ತೆ, ಬ್ಲಡ್ ಸಿಗುತ್ತೆ. ಮೊದಲನೇದು ಬ್ಲಡ್ ಇದನ್ನ ಇಲ್ವಾ ಹೇಳಬೇಕು. ಯಾಕೆಂದ್ರೆ ಈ ಸ್ಪಂಜು ಪ್ರಾಣಿ, ಕುಟುಕು ಕಣವಂತಗಳು, ಚಪ್ಪಟೆ ಹುಳುಗಳು, ದುಂಡು ಹುಳುಗಳು ಈ 4ರಲ್ಲೂ ಬ್ಲಡ್ ಇರಲ್ಲ, ರಕ್ತ ಇರಲ್ಲ. 3ರಲ್ಲಿ ಮಾತ್ರ ಬ್ಲಡ್ ಬರುತ್ತೆ. ಎನ್ಲಿಡಾ, ವಲಯವಂತಗಳು, ಆರ್ಥ್ರೋಪೋಡ, ಮೊಲಸ್ಕಾ ಈ 3ರಲ್ಲಿ ಮಾತ್ರ ಬ್ಲಡ್ ಇರೋದು. ಈ 3ರಲ್ಲಿ ಮಾತ್ರ ರಕ್ತ ಇರುತ್ತೆ. ಹಾಗಾದ್ರೆ ಆ ರಕ್ತ ಇದ್ರೆ ಅದರ ಬಣ್ಣ ಯಾವ ಕಲರ್ ಇರ್ತದೆ? ಯಾಕೆಂದ್ರೆ ಇದರಲ್ಲಿ ರೆಡ್ ಕಲರ್ ಬ್ಲಡ್ ಇರ್ತದೆ, ಇದರಲ್ಲಿ ವೈಟ್ ಕಲರ್ ಬ್ಲಡ್ ಇರುತ್ತೆ, ಇದರಲ್ಲಿ ಬ್ಲೂ ಕಲರ್ ಬ್ಲಡ್ ಇರ್ತದೆ. ಕೆಂಪು ಬಣ್ಣದ ರಕ್ತ, ಬಿಳಿ ಬಣ್ಣದ ರಕ್ತ, ನೀಲಿ ಬಣ್ಣದ ರಕ್ತ. ಆ ರಕ್ತಕ್ಕೆ ಬಣ್ಣ ಬರಲಿಕ್ಕೆ ಕಾರಣ ಅವುಗಳಲ್ಲಿ ಏನಿರ್ತದೆ ಅಂದ್ರೆ ಪ್ರೋಟೀನ್ ಕಾರಣ ಆಗುತ್ತೆ. ಹಾಗಿದ್ರೆ ಕೆಂಪು ರಕ್ತ ಬರಲಿಕ್ಕೆ ಯಾವ ಪ್ರೋಟೀನ್? ಹಿಮೋಗ್ಲೋಬಿನ್. ಬಿಳಿ ಬರಲಿಕ್ಕೆ ಯಾವ ಪ್ರೋಟೀನ್? ಹಿಮೋಲಿಂಪ್. ನೀಲಿ ಬಣ್ಣ ಬರಲಿಕ್ಕೆ ಹಿಮೋಸೈನಿನ್ ಅನ್ನುವಂಥ ಪ್ರೋಟೀನ್ ಇರುತ್ತೆ. ಸೊ ಆ ಪ್ರೋಟೀನ್ಗಳನ್ನು ನೀವು ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ಳಿ. ಸೊ ಯಾವ ಜೀವಿ, ಯಾವ ಪ್ರಾಣಿಗಳಲ್ಲಿ ರಕ್ತ ಇದೆ, ಯಾವ ಬಣ್ಣ ಇದೆ, ಯಾವ ಪ್ರೋಟೀನ್ ಇದೆ, ಇಷ್ಟು ಓದ್ಕೋಬೇಕು. ಜೊತೆಗೆ ಇವರೆಲ್ಲರೂ ಉಸಿರಾಟ ಕ್ರಿಯೆನ ಮಾಡಬೇಕು ಅಂದ್ರೆ ಏನು ಓದ್ಬೇಕು ನೀವು? ನೆಕ್ಸ್ಟ್, ಇವುಗಳಲ್ಲಿ ಉಸಿರಾಟ ಕ್ರಿಯೆ ಮಾಡಬೇಕು ಅಂದ್ರೆ ಯಾವ ಅಂಗವನ್ನ ಬಳಸ್ಕೊಳ್ತವೆ? ವಿಚ್ ಆರ್ಗನ್ ಇಸ್ ಯೂಸ್ ಫಾರ್ ರೆಸ್ಪಿರೇಷನ್? ರೆಸ್ಪಿರೇಷನ್ ಮಾಡಲಿಕ್ಕೆ ಇವುಗಳೆಲ್ಲ ಯಾವ ಆರ್ಗನ್ ಅನ್ನ ಬಳಸ್ಕೊಳ್ತವೆ ಅದನ್ನ ನೀವು ಓದ್ಬೇಕಿದ್ರೆ. ಯಾವ ಅಂಗವನ್ನ ಬಳಸ್ಕೊಳ್ತವೆ? ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ತಮ್ಮ ಹೊರಪದರನ್ನ ಬಳಸ್ಕೊಂಡು ರೆಸ್ಪಿರೇಷನ್, ಉಸಿರಾಟ ಕ್ರಿಯೆನ ಮಾಡ್ತಾ ಇರ್ತಾರೆ. ಬಟ್ ಇದರಲ್ಲಿ ಒಂದಿಷ್ಟು ಎಕ್ಸೆಪ್ಷನ್ಸ್ ಯಾರ್ಯಾರು ಅಂತಂದ್ರೆ, ಈ ಆರ್ಥ್ರೋಪೋಡ ಸಂಧಿಪದಿಗಳಿದಾವಲ್ಲ, ಇವುಗಳು ಟ್ರಾಕಿಯಾದ ಮುಖಾಂತರ ಉಸಿರಾಟ ಕ್ರಿಯೆನ ಮಾಡ್ತವೆ. ಬಟ್ ಇದೇ ಸಂಧಿಪದಿಗಳಲ್ಲಿ ಈ ನಿಮಗೆ ಸ್ಕಾರ್ಪಿಯನ್ ಮತ್ತೆ ಸ್ಪೈಡರ್, ಚೇಳು ಮತ್ತೆ ಜೇಡ ಅನ್ನೋದು ಬುಕ್ ಲಂಗ್ಸ್ ಅನ್ನುವಂಥ ಒಂದು ಅಂಗದಿಂದ ಉಸಿರಾಟ ಕ್ರಿಯೆನ ಮಾಡ್ತಾ ಹೋಗ್ತವೆ. ಹೀಗಾಗಿ ಅವು ತುಂಬಾ ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಶನ್ಸ್ ಅಲ್ಲಿ ಪ್ರಿವಿಯಸ್ ಇಯರ್ ಅಲ್ಲೂ ಬಂದಿದೆ, ಮತ್ತೆ ಬರ್ತಾ ಹೋಗ್ತದೆ. ಹೀಗಾಗಿ ಉಸಿರಾಟ ಯಾವ ಅಂಗದಿಂದ ಆಗುತ್ತೆ ಅದನ್ನ ಓದ್ಬೇಕು. ಜೊತೆಗೆ ಎಕ್ಸ್ಕ್ರೀಷನ್. ಎಕ್ಸ್ಕ್ರೀಷನ್ ಅಂತಂದ್ರೆ ವಿಸರ್ಜನೆ ಯಾವ ಅಂಗದಿಂದ ಆಗುತ್ತೆ? ವಿಸರ್ಜನೆ ಯಾವ ಅಂಗ ಅಥವಾ ಆರ್ಗನ್ ನ ಬಳಸ್ಕೊಂಡು ವಿಸರ್ಜನೆ ಮಾಡ್ತವೆ. ಸೊ ಪ್ರತಿಯೊಂದರಲ್ಲೂ ಒಂದೊಂದೊಂದೊಂದು ವಿಸರ್ಜನೆಗೆ ಬೇರೆ ಬೇರೆ ಅಂಗಗಳಿದೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಹದಲ್ಲಿ ಹೆಂಗೆ ಕಿಡ್ನಿ ಒಂದು ವಿಸರ್ಜನೆ ಅಂಗಾಗಿ ಕೆಲಸ ಮಾಡುತ್ತೆ. ಸೊ ಕಿಡ್ನಿ ಏನು ಮಾಡುತ್ತೆ ಅಂದರೆ ಬ್ಲಡ್ ಅಲ್ಲಿರುವಂಥ ವೇಸ್ಟ್ನೆಲ್ಲ ತೆಗೆದು ಯೂರಿನ್ ಅಥವಾ ಮೂತ್ರ ರೂಪದಿಂದ ಹೊರಗೆ ಹಾಕುತ್ತೆ. ಹಾಗೆ ಈ ಎಲ್ಲ ಜೀವಿಗಳಲ್ಲಿ ಯಾವ ಒಂದು ಅಂಗ ಆ ಕೆಲಸ ಮಾಡುತ್ತೆ? ದೇಹದಲ್ಲಿರುವಂಥ ವೇಸ್ಟ್ ಅಥವಾ ತ್ಯಾಜ್ಯ ವಸ್ತುನ ಸಪರೇಟ್ ಮಾಡಿಕೊಂಡು ಬೇರ್ಪಡಿಸ್ಕೊಂಡು ದೇಹದಿಂದ ಹೊರಡೆ ಹಾಕೋದಕ್ಕೆ ಯಾವ ಅಂಗ ಸಹಾಯ ಮಾಡುತ್ತೆ? ಎಕ್ಸ್ಕ್ರೀಷನ್ಗೆ, ವಿಸರ್ಜನೆಗೆ ಯಾವುದು ಸಹಾಯ ಮಾಡುತ್ತೆ ಅದನ್ನು ಓದಬೇಕು. ಅದರ ಜೊತೆಗೆ ಇವುಗಳೆಲ್ಲ ಸಂತಾನೋತ್ಪತ್ತಿ ಕ್ರಿಯೆನ ಮಾಡಿದಾದ್ಮೇಲೆ ಮೊಟ್ಟೆ ಇಡುವಂಥ ಪ್ರಾಣಿಗಳಾಗಿರ್ತವ ಅಥವಾ ಮರಿಗೆ ಜನ್ಮ ನೀಡುವಂಥ ಪ್ರಾಣಿಗಳಾಗಿರ್ತವೆ. ಸೊ ಇವುಗಳು ಓವಿ ಪೆರಸ್ ಆಗಿರುತ್ತಾ ಅಥವಾ ವಿವಿ ಪೆರಸ್ ಆಗಿರುತ್ತಾ? ಮೊಟ್ಟೆ ಇಡುವ ಪ್ರಾಣಿಗಳ ಅಥವಾ ಮರಿಗೆ ಜನ್ಮ ನೀಡುವ ಪ್ರಾಣಿಗಳ ಅಂತ ಓದಬೇಕು. ಸೊ ಇನ್ವರ್ಟೆಬ್ರೇಟ್ಸ್ ಅಥವಾ ಅಕಶೇರುಕಗಳನ್ನ ಓದಬೇಕಾದ್ರೆ ನೀವು ಇಷ್ಟು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇಷ್ಟನ್ನ ಓದ್ಕೊಂಡ್ರೆ ಅದು ನಿಮಗೆ ಕ್ವಶನ್ಸ್ ಆಗಿ ಕೇಳ್ತಾರೆ. ಸೊ ಫಸ್ಟ್ ಚಾಪ್ಟರ್ ಅವರ್ ಲಿವಿಂಗ್ ವರ್ಲ್ಡ್, ನಮ್ಮ ಜೀವ ಜಗತ್ತಲ್ಲಿ ನಿಮಗೆ ತುಂಬ ಜಾಸ್ತಿ ಕ್ವಶನ್ಗಳು ಬರೋದೆ ಪ್ರಾಣಿ ಸಾಮ್ರಾಜ್ಯದಿಂದ. ಆ ಪ್ರಾಣಿ ಸಾಮ್ರಾಜ್ಯವನ್ನು ಓದಬೇಕಾದ್ರೆ ಅದರಲ್ಲಿ ಅಕಶೇರುಕಗಳು, ಕಶೇರುಕಗಳನ್ನ ಓದಬೇಕಾದ್ರೆ ನೀವು ಏನು ಮಾಡ್ಕೋಬೇಕು ಅಂದರೆ ಇಷ್ಟು ಮೇನ್ ಪಾಯಿಂಟ್ಸ್ಗಳನ್ನ ಕವರ್ ಮಾಡ್ಕೋಬೇಕು. ಇಲ್ಲಿಂದನೇ ಕ್ವಶನ್ಸ್ ಬರ್ತವೆ ಇಷ್ಟು. ಓಕೆ, ಅದೇ ನೀವು ಕಶೇರುಕಗಳನ್ನ ಓದಬೇಕಾದ್ರೆ ಕಶೇರುಕಗಳು ಅಥವಾ ವರ್ಟೆಬ್ರೇಟ್ಸ್ ಅಥವಾ ಏನು ಬ್ಯಾಕ್ ಬೋನ್ ಅಥವಾ ಬೆನ್ನು ಮೂಳೆ ಇರುವಂಥವು 5 ಗುಂಪುಗಳು ಬರ್ತವೆ. ಅದರಲ್ಲಿ ಮೊದಲನೇ ಗುಂಪನ್ನು ನಾವು ಪೈಸಸ್ ಮೀನು ಅಂತ ಹೇಳ್ತೀವಿ. ಪೈಸಸ್ ಮೀನು. ಎರಡನೇದು ಆಂಫಿಬಿಯನ್ಸ್.
ಆಂಫಿಬಿಯನ್ಸ್ ಅಥವಾ ಉಭಯವಾಸಿಗಳು ಅಂತ ಕರಿತೀವಿ. ಉಭಯವಾಸಿಗಳು ಆಂಫಿಬಿಯನ್ಸ್. ಥರ್ಡ್ ಒನ್ ರೆಪ್ಟೈಲ್ಸ್. ರೆಪ್ಟೈಲ್ಸ್ ಸರೀಸೃಪಗಳು ಅಂತ ಹೇಳ್ತೀವಿ. ಸರೀಸೃಪಗಳು ರೆಪ್ಟೈಲ್ಸ್. ಸೊ ನಾಲ್ಕನೇದು ಏವ್ಸ್ ಹಕ್ಕಿಗಳು ಅಂತ ಹೇಳ್ತೀವಿ. ಆ್ಯಂಡ್ ಫಿಫ್ತ್ ಒನ್ ಮ್ಯಾಮಲ್ಸ್. ಮ್ಯಾಮಲ್ಸ್ ಅಥವಾ ಸಸ್ತನಿಗಳು ಅಂತ ಕರೀತೀವಿ. ಸಸ್ತನಿಗಳು ಮ್ಯಾಮಲ್ಸ್. ಸೊ ಈ 5 ಗುಂಪುಗಳನ್ನ ನೀವು ವರ್ಟೆಬ್ರೇಟ್ಸ್ ಅಥವಾ ಕಶೇರುಗಳಲ್ಲಿ ಕವರ್ ಮಾಡ್ತೀರಾ. ಸೊ ಹಾಗಾದ್ರೆ ಈ 5 ಗುಂಪುಗಳನ್ನ ನಾವು ಓದಬೇಕಾದ್ರೆ ಏನ ಮೇನ್ ಆಗಿ ಕ್ವಶನ್ ಕೇಳ್ತಾರೆ? ಸೊ ನಾವೇನು ಓದ್ಕೋಬೇಕು? ಇದನ್ನ ನೀವು ಓದ್ಕೋಬೇಕಾದ್ರೆ ಏನು ಕ್ವಶನ್ ಬರುತ್ತೆ? ಫಸ್ಟ್, ಇವೆಲ್ಲದರಲ್ಲಿ ರೆಡ್ ಕಲರ್ ಬ್ಲಡ್ ಕೆಂಪು ಬಣ್ಣದ ರಕ್ತ ಇರುತ್ತೆ, ಅದನ್ನ ನಿಮ್ಗೇನು ಕೇಳಲ್ಲ, ಯಾಕೆ ಕಾಮನ್ ಹಿಮೋಗ್ಲೋಬಿನ್ ಬ್ಲಡ್ ಇರುತ್ತೆ, ಅದು ಕಾಮನ್. ಬಟ್ ಇವೆಲ್ಲದರಲ್ಲೂ ಒಂದು ಹಾರ್ಟ್, ಒಂದು ಹೃದಯ ಬರುತ್ತೆ, ಅದ್ರಲ್ಲಿ ಎಷ್ಟು ಕೋಣೆಗಳಿದಾವೆ ಅಂತ ಕೇಳ್ತಾರೆ. ಯಾಕೆಂದ್ರೆ ಎಲ್ಲದರಲ್ಲೂ ಬೇರೆ 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 ಕೋಣೆಗಳಿವೆ. ಇದರಲ್ಲಿ 2 ಕೋಣೆ ಉಳ್ಳಂತ ಒಂದು ಹೃದಯ, ಇದರಲ್ಲಿ 3 ಕೋಣೆಗಳಿರ್ತವೆ, ಇದರಲ್ಲೂ 3 ಕೋಣೆಗಳಿರ್ತವೆ. ಬಟ್ ಸರೀಸೃಪಗಳಲ್ಲಿ ಒಂದರಲ್ಲಿ ಮಾತ್ರ 4 ಕೋಣೆಗಳು ಬರುತ್ತೆ, ಅದು ಮೊಸಳೆ. ಹಾಗಾದ್ರೆ ನೀವು ಇದನ್ನ ಓದ್ಬೇಕಾದ್ರೆ ಏನ್ ಕವರ್ ಮಾಡಬೇಕು? ಹೃದಯದಲ್ಲಿರುವಂತ ಕೋಣೆಗಳನ್ನ ಕವರ್ ಮಾಡಬೇಕು. ಹೃದಯದಲ್ಲಿರುವಂತ ಕೋಣೆಗಳು, ಮೊದಲನೇ ಪಾಯಿಂಟ್, ಹೃದಯದಲ್ಲಿರುವಂತ ಕೋಣೆಗಳು. ಹಾರ್ಟ್ ಚೇಂಬರ್ಸ್ ನ ಕವರ್ ಮಾಡಬೇಕು. ಚೇಂಬರ್ಸ್ ಆಫ್ ಹಾರ್ಟ್, ಎಷ್ಟು ಚೇಂಬರ್ಸ್ ಇಂದ ಹಾರ್ಟ್ ಆಗಿದೆ, ಎಷ್ಟು ಕೋಣೆಗಳಿಂದ ಆ ಹೃದಯ ಮಾಡಲ್ಪಟ್ಟಿದೆ ಅಂತ ನಾವು ಓದ್ಬೇಕು. ಜೊತೆಗೆ ಸೆಕೆಂಡ್ ಪಾಯಿಂಟ್ ಮತ್ತೇನು ಓದ್ಬೇಕು ನಾವು? ಇವುಗಳೆಲ್ಲದರಲ್ಲೂ ಎಕ್ಸ್ಕ್ರೀಷನ್, ವೇಸ್ಟ್ ನ ಹೊರಗಡೆ ಹಾಕ್ಲಿಕ್ಕೆ ಕಿಡ್ನಿನೇ ಸಹಾಯ ಮಾಡುತ್ತೆ. ಇವುಗಳಲ್ಲಿ ಬೇರೆ 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 ಪಾರ್ಟ್ಸ್ಗಳು ಇರಲ್ಲ. ಇವೆಲ್ಲದರಲ್ಲೂ ಎಕ್ಸ್ಕ್ರೀಷನ್ ಅಥವಾ ಇವೆಲ್ಲದರಲ್ಲೂ ವಿಸರ್ಜನೆ ಮಾಡಬೇಕಾದ್ರೆ ಕಿಡ್ನಿನೇ ಹೆಲ್ಪ್ ಮಾಡುತ್ತೆ, ಕಿಡ್ನಿ ಸಹಾಯ ಮಾಡುತ್ತೆ. ಎಲ್ಲದರಲ್ಲೂ ಕಿಡ್ನಿ. ನೆಕ್ಸ್ಟ್ ಒನ್, ಥರ್ಡ್ ಪಾಯಿಂಟ್, ಮತ್ತೇನು ಓದ್ಕೋಬೇಕು? ಉಸಿರಾಟ ಯಾವ ಅಂಗದಿಂದ ಆಗುತ್ತೆ ಅನ್ನೋದು ಓದ್ಕೋಬೇಕು. ಉಸಿರಾಟ ಯಾವ ಅಂಗದಿಂದ ಆಗುತ್ತೆ? ರೆಸ್ಪಿರೇಷನ್. ಯಾಕೆಂದ್ರೆ ಸ್ಟಾರ್ಟಿಂಗ್ ಈ ಫಿಶ್, ಮೀನ್ ಆಗಿರ್ಬೋದು, ಉಭಯವಾಸಿಗಳಾಗಿರ್ಬೋದು, ಇವುಗಳೆಲ್ಲ ಗಿಲ್ಸ್ ಅಥವಾ ಕಿವಿರ್ನ ಮುಖಾಂತರ ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ. ಗಿಲ್ಸ್ ಅಥವಾ ಕಿವಿರ್ನ ಮುಖಾಂತರ ಉಸಿರಾಟ ಕ್ರಿಯೆಯನ್ನು ಮಾಡ್ತಾರೆ. ಇನ್ನೊಂದಿಷ್ಟು ಲಾಸ್ಟ್ ಅಲ್ಲಿ ಈ ರೆಪ್ಟೈಲ್, ಸರೀಸೃಪಗಳು, ವೇವ್ಸ್ ಮತ್ತೆ ಮ್ಯಾಮಲ್ಸ್, ಇವುಗಳೆಲ್ಲ ಲಂಗ್ಸ್ ಅಥವಾ ಶ್ವಾಸಕೋಶಗಳಿಂದ ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ. ಹಾಗಾದ್ರೆ ಯಾರು ಯಾವುದರಿಂದ ಉಸಿರಾಟ ಕ್ರಿಯೆಯನ್ನು ಮಾಡ್ತಾರೆ ಅದು ಇಂಪಾರ್ಟೆಂಟ್. ಸೊ ಅದನ್ನ ನೀವು ಓದ್ಕೋಬೇಕು. ನಾಲ್ಕನೇದು, ಏನಾದರೂ ಎಕ್ಸಾಂಪಲ್ಸ್ ಇದಾವ? ಹೆಂಗೆ? ಇವಾಗ ಮೀನುಗಳು ಅಂತ ತಗೊಂಡಾಗ ಶಾರ್ಕು ಅವೆಲ್ಲ ಎಕ್ಸಾಂಪಲ್ಸ್ ಹೇಳ್ತಾರೆ. ಬಟ್ ಆದ್ರೆ 2 ಮೀನಿನ ತರ ಕಾಣುವಂತ ಪ್ರಾಣಿಗಳಿಗೆ ನಾವು ಮೀನು ಅಂತ ತಗೊಳ್ಳಲ್ಲ. ಮೀನಿನ ತರ ಕಾಣಿಸುತ್ತೆ ಬಟ್ ಮೀನು ಅಂತ ತಗೊಳ್ಳಲ್ಲ. ಒಂದು ಎಕ್ಸಾಂಪಲ್ ಡಾಲ್ಫಿನ್, ಇನ್ನೊಂದು ವೇಲ್ಸ್. ಡಾಲ್ಫಿನ್ ಮತ್ತೆ ವೇಲ್ಸ್ ಅನ್ನೋದು ಮೀನುಗಳಲ್ಲಿ ಬರೋದಿಲ್ಲ. ಅವುಗಳಿಗೆ ಸ್ತನಗಳಿದ್ದು ಅವುಗಳನ್ನ ನಾವು ಸಸ್ತನಿಗಳಲ್ಲಿ ತಗೊಳ್ತೀವಿ. ಹಾಗಿದ್ರೆ ಸಸ್ತನಿಗಳಲ್ಲಿ ಎಕ್ಸಾಂಪಲ್ ಅಂತ ಬಂದಾಗ ಇವುಗಳನ್ನ ಸ್ಪೆಷಲ್ ಆಗಿ ಕೇಳ್ತಾರೆ. ಒಂದು ಡಾಲ್ಫಿನ್ ಬರುತ್ತೆ, ಇನ್ನೊಂದು ತಿಮಿಂಗಲು ಅಥವಾ ವೇಲ್ಸ್ ಅಂತ ಹೇಳ್ತೀವಿ. ಡಾಲ್ಫಿನ್ ಅಂಡ್ ವೇಲ್ಸ್. ಸೊ ಡಾಲ್ಫಿನ್ ಮತ್ತೆ ತಿಮಿಂಗಲು, ಈ ಎಕ್ಸಾಂಪಲ್ಗಳು ಇಲ್ಲಿ ಇಂಪಾರ್ಟೆಂಟ್ ಆಗ್ತವೆ. ಇವುಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಪಕ್ಷಿಗಳಲ್ಲಿ ರೆಕ್ಕೆಗಳಿದ್ರೆ ಪಕ್ಷಿಗಳು, ಓಕೆನಾ? ಬಟ್ ಆದ್ರೆ ಒಂದನ್ನು ನಾವು ಪಕ್ಷಿ ಅಂತ ತಗೊಳ್ಳಲ್ಲ. ಯಾವುದು? ಬ್ಯಾಟ್ ಅಥವಾ ಬಾವಲಿಯನ್ನು. ಅದರಲ್ಲೂ ಸ್ತನಗಳಿದ್ದು ಅದನ್ನ ನಾವು ಮ್ಯಾಮಲ್ಸ್ ಅಥವಾ ಸಸ್ತನಿಗಳಲ್ಲಿ ತಗೊಳ್ತೀವಿ. ಹಾಗಾಗಿ ಸಸ್ತನಿಗಳಲ್ಲಿ ಇನ್ನೊಂದು ಎಕ್ಸಾಂಪಲ್ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಬ್ಯಾಟ್ ಅಥವಾ ಬಾವಲಿ ಇಂಪಾರ್ಟೆಂಟ್ ಆಗುತ್ತೆ. ಬಾವಲಿ, ಬ್ಯಾಟ್. ಸೊ ಈ ಎಕ್ಸಾಂಪಲ್ಗಳು ಸ್ವಲ್ಪ ಸ್ಪೆಷಲ್, ಅವುಗಳನ್ನ ಸ್ವಲ್ಪ ನೋಡ್ಕೊಳ್ಳಿ ಸಸ್ತನಿಗಳಲ್ಲಿ. ಅಂಡ್ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ಸಸ್ತನಿಗಳಲ್ಲಿ ಮತ್ತೆ ಏನು ಕ್ವಶನ್ ನಿಮ್ಗೆ ಕೇಳ್ಬೋದು ಅಂತಂದ್ರೆ, ಇವುಗಳು ಮೊಟ್ಟೆ ಇಡುವ ಪ್ರಾಣಿಗಳ ಅಥವಾ ಮರಿಗೆ ಜನ್ಮ ನೀಡುವ ಪ್ರಾಣಿಗಳ ಓದ್ಕೋಬೇಕು. ಅದನ್ನ ನೀವು ಓದ್ಬೇಕಾದ್ರೆ ಈ ಸಸ್ತನಿಗಳು ಅಂದ್ರೆ ಎಕ್ಸಾಂಪಲ್ ಇವಾಗ ಹ್ಯೂಮನ್, ಡಾಗು, ಕ್ಯಾಟು, ಇವೆಲ್ಲ ಎಕ್ಸಾಂಪಲ್ಸ್ ಬರ್ತವೆ. ಇವುಗಳು ಮೇಜರ್ಲಿ ಡೈರೆಕ್ಟ್ ಆಗಿ ಮರಿಗೆ ಜನ್ಮ ನೀಡ್ತವೆ. ಬಟ್ ಆದ್ರೆ 2 ಮೊಟ್ಟೆ ಇಡುವಂತ ಸಸ್ತನಿಗಳನ್ನ ನಿಮ್ಗೆ ಕೇಳ್ತಾರೆ. ಓವಿಪೆರಸ್ ಮ್ಯಾಮಲ್ಸ್ ಅಂದ್ರೆ ಎಗ್ನ ಇಡುವಂತ ಮ್ಯಾಮಲ್ಸ್ ನಿಮ್ಗೆ ಕೇಳ್ತಾರೆ. ಒಂದನ್ನ ಎಕ್ಹಿಡ್ನಾ ಅಂತ ಕರಿತೀವಿ. ಎಕ್ಹಿಡ್ನಾ ಅಂಡ್ ಪ್ಲಾಟಿಪಸ್. ಸೊ ಎಕ್ಹಿಡ್ನಾ ಅಂಡ್ ಪ್ಲಾಟಿಪಸ್. ಎಕ್ಹಿಡ್ನಾ ಮತ್ತು ಪ್ಲಾಟಿಪಸ್ ಅನ್ನುವಂತ 2 ಮ್ಯಾಮಲ್ಸ್ ಅಥವಾ ಸಸ್ತನಿಗಳು ಏನ್ ಮಾಡುತ್ತೆ ಅಂದ್ರೆ ಮೊಟ್ಟೆ ಇಡುವ ಸಸ್ತನಿಗಳಾಗಿರ್ತವೆ.
ಸೊ ಈ ಎರಡು ಎಕ್ಸಾಂಪಲ್ಸ್ಗಳು ಏನಾಗುತ್ತೆ ಇಂಪಾರ್ಟೆಂಟ್. ಸೊ ಈ ರೀತಿ ನೀವು ವರ್ಟೆಬ್ರೇಟ್ಸ್ ಅಥವಾ ಕಶೇರುಕಗಳನ್ನ ಓದಬೇಕಾದ್ರೆ ಇಷ್ಟು ಪಾಯಿಂಟ್ ನೀವು ನೋಡ್ಕೊಂಡ್ಬಿಟ್ರೆ ಇದರಿಂದಾನೇ ನಿಮಗೆ ಕ್ವಶನ್ಸ್ ಬರ್ತವೆ. ಸೊ ಇದಿಷ್ಟು ಮೊದಲನೇ ಚಾಪ್ಟರ್ ಅಲ್ಲಿ ನೀವು ಓದಬೇಕಾಗಿರುವಂತ ಮೇನ್ ಪಾಯಿಂಟ್ಸ್. ಸೊ ಹಾಗಾದ್ರೆ ಮೊದಲನೇ ಚಾಪ್ಟರ್ ಅವರ್ ಲಿವಿಂಗ್ ವರ್ಲ್ಡ್, ನಮ್ಮ ಜೀವ ಜಗತ್ತಲ್ಲಿ ಏನೇನು ಬಂತು, ಸಾಮ್ರಾಜ್ಯಗಳನ್ನ ಹೆಂಗ್ ವಿಂಗಡಣೆ ಮಾಡಿದ್ರಿ, 5 ಸಾಮ್ರಾಜ್ಯಗಳು ಯಾವ್ಯಾವು, ಅದ್ರಲ್ಲಿ ಏನೇನು ಎಕ್ಸಾಂಪಲ್ಸ್ ಬರ್ತವೆ, ಅದರಲ್ಲೂ ನಿಮಗೆ ಎಕ್ಸಾಮಿನೇಷನ್ ಬರುವಂತ ಮೇನ್ ಇಂಪಾರ್ಟೆಂಟ್ ಸಾಮ್ರಾಜ್ಯ ಅಥವಾ ಕಿಂಗ್ಡಮ್ ಯಾವುದು, ಎನಿಮಲಿಯಾ ಕಿಂಗ್ಡಮ್, ಪ್ರಾಣಿ ಸಾಮ್ರಾಜ್ಯ. ಅದನ್ನ ನೀವು ಓದ್ಬೇಕಾದ್ರೆ ಇಷ್ಟು ಅಕಶೇರುಕಗಳನ್ನ ಓದ್ಬೇಕಾದ್ರೆ ಈ ಪಾಯಿಂಟ್ ನ ಕವರ್ ಮಾಡ್ಕೊಳ್ಳಿ, ಕಶೇರುಕಗಳನ್ನ ಓದ್ಬೇಕಾದ್ರೆ ಈ ಪಾಯಿಂಟ್ ನ ಕವರ್ ಮಾಡ್ಕೊಳ್ಳಿ. ಇಷ್ಟನ್ನ ನೀವು ಓದ್ಕೊಂಡ್ರಿ ಅಂತಂದ್ರೆ ಸೊ ಫಸ್ಟ್ ಚಾಪ್ಟರ್ ನಿಮ್ಗೆ ಮೇನ್ ಆಗಿರೋದೆ ಎನಿಮಲಿಯಾ ಕಿಂಗ್ಡಮ್, ಪ್ರಾಣಿ ಸಾಮ್ರಾಜ್ಯ. ಇಷ್ಟನ್ನ ನೀವು ಓದ್ಕೊಂಡ್ಬಿಟ್ರಿ ಅಂದ್ರೆ ಮೇಜರ್ ಸ್ಕೋರ್ನ ಅಲ್ಲೇ ನೀವು ಮಾಡ್ಬೋದು. ಓಕೆ, ಹಾಗಾದ್ರೆ ಈ ಎಲ್ಲಾ ಜೀವಿಗಳು ಆಗಿರೋದು ಒಂದು ಚಿಕ್ಕದಾಗಿರುವಂತ ಜೀವಕೋಶಗಳಿಂದ. ಎರಡನೇ ಚಾಪ್ಟರ್ ನಾವೇನ್ ಕವರ್ ಮಾಡ್ತೀವಿ, ಸೆಲ್ ಅಥವಾ ಜೀವಕೋಶವನ್ನ ಕವರ್ ಮಾಡ್ತೀವಿ. ಜೀವಕೋಶ, ಸೆಲ್. ಸೊ ಸಿಂಪಲ್ ಕ್ವಶನ್ಸ್ಗಳನ್ನ ಹೇಳಬೇಕು ಅಂದ್ರೆ ಜೀವಕೋಶವನ್ನ ಕಂಡುಹಿಡಿದವ್ರು ಯಾರು, ಹೆಸರು ಕೊಟ್ಟವ್ರು ಯಾರು, ಇವೆಲ್ಲ ಸಿಂಪಲ್ ಕ್ವಶನ್ಸ್. ಬಟ್ ಅದನ್ನ ನೀವು ಮೀರಿ ಇಲ್ಲಿ ನಾವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ಏನೇನು ಪಾರ್ಟ್ಸ್ಗಳು ಬರ್ತವೆ, ಆ ಪಾರ್ಟ್ಸ್ಗಳ ಕೆಲಸ ಏನೇನು, ಅವುಗಳಿಗೆ ನಾವು ಕಣದಂಗಗಳು ಅಂತ ಕರಿತೀವಿ ಅಥವಾ ಸೆಲ್ ಆರ್ಗನಲ್ಸ್ ಅಂತ ಕರಿತೀವಿ. ಜೀವಕೋಶದ ಕಣದಂಗಗಳು ಅಥವಾ ಸೆಲ್ ಆರ್ಗನಲ್ಸ್ ಅಂತ ಹೇಳ್ತೀವಿ. ಅವುಗಳನ್ನ ನಾವು ಇಲ್ಲಿ ಕವರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಹೇಗೆ ಒಂದೊಂದೇ ಪಾರ್ಟ್ಸ್ಗಳನ್ನ ಡ್ರಾ ಮಾಡಿಕೊಂಡು ಸಸ್ಯ ಜೀವಕೋಶದಲ್ಲಿ ಏನೇನು ಬರ್ತವೆ, ಪ್ರಾಣಿ ಜೀವಕೋಶಗಳಲ್ಲಿ ಏನೇನು ಬರ್ತವೆ, ಸೊ ಎನಿಮಲಿಯಾ, ಸೊ ಪ್ಲಾಂಟ್ ಸೆಲ್ ಅಂಡ್ ಎನಿಮಲ್ ಸೆಲ್ ಕಂಪೇರಿಟಿವ್ ಸ್ಟಡಿ ಮಾಡಿಕೊಂಡು ಏನೇನು ಪಾರ್ಟ್ಸ್ಗಳು ಬರ್ತವೆ. ಓಕೆ, ಸೆಲ್ ವಾಲ್, ಕೋಶ ಭಿತ್ತಿ ಅಂತ ಬರುತ್ತೆ, ಕೋಶ ಭಿತ್ತಿ ಅಂತ ಬರುತ್ತೆ. ಅದಾದ್ಮೇಲೆ ಕೋಶ ಪೊರೆ ಅಂತ ಬರುತ್ತೆ, ಕೋಶ ಪೊರೆ ಅಂತ ಹೇಳ್ತೀವಿ. ಅದಾದ್ಮೇಲೆ ಸೈಟೋಪ್ಲಾಸಮ್, ಕೋಶ ದ್ರವ ಅಂತ ಹೇಳ್ತೀವಿ. ಓಕೆ, ಸೊ ಈ ಎಲ್ಲಾ ಭಾಗಗಳು ಇಂಪಾರ್ಟೆಂಟ್ ನಿಮಗೆ. ಹಾಗಾದ್ರೆ ಸೆಲ್ ಅಥವಾ ಜೀವಕೋಶದಲ್ಲಿ ನೀವು ಏನು ಕವರ್ ಮಾಡಬೇಕು, ಏನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಕಣದಂಗಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಸೆಲ್ ಆರ್ಗನಲ್ಸ್, ಸೆಲ್ ಆರ್ಗನಲ್ಸ್ ಎಕ್ಸಾಂಪಲ್ ಸೆಲ್ ವಾಲ್ ಆಗಿರ್ಬೋದು, ಸೆಲ್ ಮೆಂಬ್ರೇನ್, ಕೋಶಪುರ ಆಗಿರ್ಬೋದು. ಸೊ ಈ ರೀತಿ ಪ್ರತಿಯೊಂದು ಸೆಲ್ ಆರ್ಗನಲ್ಸ್ ಅಥವಾ ಕಣದಂಗಗಳ ಬಗ್ಗೆ ನೋಡ್ಕೋಬೇಕು ಅಂಡ್ ಅವುಗಳ ಕಾರ್ಯವನ್ನ ನೋಡ್ಕೋಬೇಕು. ಕಾರ್ಯ ಅಥವಾ ಕೆಲಸ, ವರ್ಕ್ ನ ನೀವು ನೋಡ್ಕೋಬೇಕು. ಹಾಗಾದ್ರೆ ಸೆಲ್ ವಾಲ್ ಏನ್ ಕೆಲಸ ಮಾಡುತ್ತೆ, ಕೋಶ ಭಿತ್ತಿ ಏನ್ ಕೆಲಸ ಮಾಡುತ್ತೆ, ಸೆಲ್ ಮೆಂಬ್ರೇನ್ ಕೋಶ ಪೊರೆ ಏನ್ ಕೆಲಸ ಮಾಡುತ್ತೆ, ನ್ಯೂಕ್ಲಿಯಸ್ ಕೋಶ ಕೇಂದ್ರ ಏನ್ ಕೆಲಸ ಮಾಡುತ್ತೆ, ಅದಾದ್ಮೇಲೆ ರೈಬೋಸೋಮ್ಗಳ ಕೆಲಸ ಏನು, ಅವುಗಳಿಗೆ ಏನಾದರೂ ಸಪರೇಟ್ ಆಗಿ ಹೆಸರಿದ್ರೆ, ಇಂಪಾರ್ಟೆಂಟ್ ಹೆಸರಿದ್ರೆ, ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಉತ್ಪಾದನಾ ಕೇಂದ್ರ ಅಂದ್ರೆ ಯಾರು, ಸೊ ಜೀವಕೋಶದ ನಿಯಂತ್ರಣ ಘಟಕ ಅಂದ್ರೆ ಯಾರು, ಸೊ ಜೀವಕೋಶದ ಆತ್ಮಹತ್ಯಾ ಚೀಲ ಅಂತಂದ್ರೆ ಯಾರನ್ನ ಕರಿತೀವಿ, ಲೈಸೋಸೋಮ್ಸ್, ಲೈಸೋಸೋಮ್ಗಳಿಗೆ ನಾವು ಜೀವಕೋಶದ ಆತ್ಮಹತ್ಯಾ ಚೀಲ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಅವುಗಳಿಗೆ ಸೊ ಯಾವ್ಯಾವ ಪಾರ್ಟ್ ಏನೇನು ಕೆಲಸ ಮಾಡುತ್ತೆ, ಅವುಗಳಿಗೆ ಏನಂತ ಕರೀತಾರೆ, ಇಷ್ಟು ನೀವು ಓದ್ಕೊಂಡಿದ್ರೆ ಈ ಸೆಲ್ ಅಥವಾ ಜೀವಕೋಶದಲ್ಲಿ ಕ್ವಶನ್ಸ್ಗಳು ಈಸಿ ಆಗ್ಬಿಡುತ್ತೆ. ಹಾಗಾದ್ರೆ ಎರಡನೇ ಚಾಪ್ಟರ್ ಸೆಲ್ ಅಥವಾ ಜೀವಕೋಶದಲ್ಲಿ ಏನೇನು ಕವರ್ ಮಾಡ್ತೀರಾ ಅಂತ ಗೊತ್ತಾಯ್ತಲ್ವಾ. ಏನ್ ಮಾಡ್ತೀರಾ ಅಂದ್ರೆ ಪ್ರತಿ ಪಾರ್ಟ್ಸು ಅವುಗಳ ಕೆಲಸ, ಇದನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ಈ ಜೀವಕೋಶಗಳೆಲ್ಲ ನಾವು ಸದ್ಯಕ್ಕೆ ಏನ್ ನೋಡ್ಕೊಂಡ್ವಿ ಅಂದ್ರೆ ಸೆಲ್ ಅಥವಾ ಜೀವಕೋಶನ ನೋಡ್ಕೊಂಡ್ರಿ. ಇವಾಗ ಆ ಜೀವಕೋಶ ಏನಾಗುತ್ತೆ, ಗುಂಪಾಗತ್ತೆ, ಹೌದಾ ಇಲ್ವಾ. ಸೊ ಜೀವಕೋಶಗಳು ಕೋಶ ವಿಭಜನೆ ಆಗಿ ಅದಾದ್ಮೇಲೆ ಗುಂಪಾಗತ್ತೆ. ಆ ಜೀವಕೋಶಗಳ ಗುಂಪಿಗೆ ನಾವು ಟಿಶ್ಯೂ ಅಥವಾ ಅಂಗಾಂಶ ಅಂತ ಕರಿತೀವಿ. ಟಿಶ್ಯೂ ಅಥವಾ ಅಂಗಾಂಶ, ಜೀವಕೋಶಗಳ ಗುಂಪಿಗೆ ಟಿಶ್ಯೂ ಅಥವಾ ಅಂಗಾಂಶ ಅಂತ ಹೇಳ್ತೀವಿ. ಈ ಅಂಗಾಂಶ ಟಿಶ್ಯೂ ಅಂತ ಬಂದಾಗ ಬಹು ಜೀವಕೋಶ ಜೀವಿಗಳಲ್ಲಿ ಮಾತ್ರ ಬರುತ್ತೆ. ಹಾಗಾಗಿ ಟಿಶ್ಯೂ ಅಥವಾ ಅಂಗಾಂಶಗಳನ್ನ ನಾವು ಸಸ್ಯಗಳಲ್ಲಿ ಓದ್ಕೊಳ್ತೀವಿ ಅಂಡ್ ಪ್ರಾಣಿಗಳಲ್ಲಿ ಓದ್ಕೊಳ್ತೀವಿ ಮೂರನೇ ಚಾಪ್ಟರ್ ಆಗಿ. ಸೊ ನಾವು ಮೂರನೇ ಚಾಪ್ಟರ್ ಟಿಶ್ಯೂ ಅಂತ ಕವರ್ ಮಾಡ್ಕೊಳ್ತೀವಿ ಅಥವಾ ಅಂಗಾಂಶ ಅಂತ ಓದ್ಕೊಳ್ತೀವಿ. ಎರಡರಲ್ಲಿ ಟಿಶ್ಯೂಗಳು ಬರ್ತವೆ, ಬಹು ಜೀವಕೋಶಗಳಲ್ಲಿ ಮಾತ್ರ ಟಿಶ್ಯೂಗಳು ಬರ್ತವೆ. ಮೊದಲನೇದು ಸಸ್ಯ ಅಂಗಾಂಶ, ಪ್ರಾಣಿ ಅಂಗಾಂಶ, ಪ್ಲಾಂಟ್ ಟಿಶ್ಯೂ ಅಂಡ್ ಎನಿಮಲ್ ಟಿಶ್ಯೂ ಅಂತ ನಾವು ಅವುಗಳನ್ನ ಕವರ್ ಮಾಡ್ಕೊಳ್ತೀವಿ. ಬೇರೆ
ಜೀವಿಗಳಲ್ಲಿ ಈ ಅಂಗಾಂಶಗಳು ಇರೋದಿಲ್ಲ. ಯಾಕೆಂದ್ರೆ ಇವಾಗ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಮೀಬಾಗಳಾಗಿರ್ಬೋದು, ಅವುಗಳೆಲ್ಲ ಏಕಕೋಶ ಜೀವಿಗಳಾಗಿರ್ತವೆ. ಅಂದ್ರೆ ಒಂದೇ ಜೀವಕೋಶದಿಂದ ಬಾಡಿ ಆಗಿರ್ತದೆ. ಹೀಗಾಗಿ ಅವುಗಳಲ್ಲಿ ಟಿಶ್ಯೂ ಅಥವಾ ಅಂಗಾಂಶಗಳು ಸಿಗಲ್ಲ. ಯಾವುದು ಬಹುಜೀವಕೋಶ ಜೀವಿ ಇದೆ ಅವುಗಳಲ್ಲಿ ಮಾತ್ರ ಅಂಗಾಂಶಗಳು ಸಿಗ್ತವೆ. ಹೀಗಾಗಿ ನಾವು ಎರಡೇ ಅಂಗಾಂಶಗಳನ್ನ ಓದ್ಕೊಳ್ತೀವಿ ಇಲ್ಲಿ ಮೇನ್ ಆಗಿ. ಒಂದು ಸಸ್ಯ ಅಂಗಾಂಶ, ಇನ್ನೊಂದು ಪ್ರಾಣಿ ಅಂಗಾಂಶ. ಸೊ ಫಸ್ಟ್ ಸಸ್ಯ ಅಂಗಾಂಶಗಳನ್ನ ನೀವು ಓದಬೇಕಾದ್ರೆ ಅವುಗಳು ಕೋಶ ವಿಭಜನೆ ಮಾಡಿ ವರ್ತನೆ ಆಗತ್ತಾ ಇಲ್ವಾ. ಸೊ 3ನೇ ಚಾಪ್ಟರ್ ಟಿಶ್ಯೂ ಅಥವಾ ಅಂಗಾಂಶಗಳನ್ನ ನೀವು ಓದ್ಬೇಕಾದ್ರೆ ಸಸ್ಯ ಅಂಗಾಂಶಗಳನ್ನ ಓದ್ಕೊಳ್ತಿರಲ್ಲ, ಆ ಸಸ್ಯ ಅಂಗಾಂಶಗಳಲ್ಲಿರುವಂತಹ ಜೀವಕೋಶಗಳು ವಿಭಜನೆ ಆಗತ್ತಾ ಇಲ್ವಾ ಅನ್ನೋದ್ರ ಬೇಸ್ ಮೇಲೆ ಅವುಗಳಿಗೆ ನಾವು ವರ್ಧನ ಅಂಗಾಂಶ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಅದೇ ಅದು ಜೀವಕೋಶ ವಿಭಜನೆ ಆಗಿಲ್ಲ ಅಂದ್ರೆ ಅದು ಬೆಳೆಯೋದಿಲ್ಲ, ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ, ಅದನ್ನ ನಾವು ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರಿತೀವಿ. ಪರ್ಮನೆಂಟ್ ಟಿಶ್ಯೂಸ್ ಅಥವಾ ಅದಕ್ಕೆ ನಾವು ಶಾಶ್ವತ ಅಂಗಾಂಶ ಅಂತ ಕರಿತೀವಿ. ಶಾಶ್ವತ ಅಂಗಾಂಶ, ಪರ್ಮನೆಂಟ್ ಟಿಶ್ಯೂಸ್. ಸೊ ವರ್ಧನೆ ಆಗುವ ಅಂಗಾಂಶ, ಶಾಶ್ವತ ಅಂಗಾಂಶ, ಎರಡು ರೀತಿಯ ಅಂಗಾಂಶಗಳು ಬರ್ತಾ ಹೋಗ್ತವೆ. ಜೀವಕೋಶಗಳು ವಿಭಜನೆ ಆಗತ್ತಾ ಇಲ್ವಾ ಅನ್ನೋದ್ರ ಬೇಸ್ ಮೇಲೆ. ಸೊ ಹಾಗಾದ್ರೆ ಇದರಲ್ಲಿ ಮತ್ತೆ ಅವುಗಳು ಎಲ್ಲೆಲ್ಲಿ ಇದಾವೆ, ಏನ್ ಕೆಲಸ ಮಾಡುತ್ತೆ, ಸಪರೇಟ್ ಆಗಿ ಏನೇನ್ ಕೆಲಸಗಳು ಮಾಡ್ತವೆ, ಅವುಗಳ ಆಧಾರದ ಮೇಲೆ ನಾವೇನ್ ಮಾಡ್ಕೊಳ್ತಾ ಹೋಗ್ತೀವಿ ಅಂದ್ರೆ ಇವುಗಳನ್ನ ಮತ್ತೆ ಡೀಟೇಲ್ ಆಗಿ ಓದ್ಕೊಳ್ತಾ ಹೋಗ್ತೀವಿ. ಸೊ ನಿಮಗೆ ಸಸ್ಯ ಅಂಗಾಂಶಗಳನ್ನ ಕವರ್ ಮಾಡಬೇಕಾದ್ರೆ, ಓದ್ಬೇಕಾದ್ರೆ ಏನು ತಲೆಯಲ್ಲಿ ಇರಬೇಕು, ಏನ್ ಕ್ವಶನ್ಸ್ ಕೇಳ್ತಾರೆ, ಏನ್ ಕವರ್ ಮಾಡಬೇಕು ಅಂತಂದ್ರೆ ಆ ಯಾವ ಸಸ್ಯ ಅಂಗಾಂಶ ಏನ್ ಕೆಲಸ ಮಾಡುತ್ತೆ, ಇಷ್ಟೇ ಕೇಳೋದು ಡೀಟೇಲ್ ಆಗಿ. ಸೊ ಸಸ್ಯ ಅಂಗಾಂಶ, ಪ್ಲಾಂಟ್ ಟಿಶ್ಯೂ ಏನು ವರ್ಕ್ ಮಾಡುತ್ತೆ, ಅದರಲ್ಲಿ ಏನು ಹೆಲ್ಪ್ ಮಾಡುತ್ತೆ, ಸಸ್ಯಗಳಿಗೆ ಏನು ಸಹಾಯ ಮಾಡುತ್ತೆ. ಎಕ್ಸಾಂಪಲ್, ಸಸ್ಯದ ಉದ್ದವನ್ನು ಹೆಚ್ಚಿಗೆ ಮಾಡೋರು ಯಾರು, ಸಸ್ಯದ ಅಗಲವನ್ನು ಹೆಚ್ಚಿಗೆ ಮಾಡುವ ಅಂಗಾಂಶ ಯಾವುದು, ಸಸ್ಯಗಳಿಗೆ ನೀರು ಸರಬರಾಜು ಮಾಡುವ ಅಂಗಾಂಶ, ಸಸ್ಯಗಳಿಗೆ ಆಹಾರ ಸರಬರಾಜು ಮಾಡುವ ಅಂಗಾಂಶ, ಸಸ್ಯಗಳು ಬಾಗೋದಕ್ಕೆ ಸಹಾಯ ಮಾಡುವ ಅಂಗಾಂಶ, ಸಸ್ಯಗಳು ಸ್ಥಿತಿಸ್ಥಾಪಕತ್ವವನ್ನು ಪಡ್ಕೊಳ್ಳುವ ಅಂಗಾಂಶ ಅಂದ್ರೆ ಎಲಾಸ್ಟಿಸಿಟಿ. ಸೊ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಟಿಶ್ಯೂ ವಿಲ್ ಹೆಲ್ಪ್ ಫಾರ್ ಎಲಾಸ್ಟಿಸಿಟಿ ಆಫ್ ದಿ ಪ್ಲಾಂಟ್. ಸಸ್ಯಗಳ ಸ್ಥಿತಿಸ್ಥಾಪಕತ್ವಕ್ಕೆ ಸಹಾಯ ಮಾಡುವ ಅಂಗಾಂಶ ಯಾವುದು ಅಂತ ಕೇಳ್ತಾರೆ. ಸೊ ಸಸ್ಯಗಳಲ್ಲಿ ಶೇಖರಣೆ ಮಾಡುವ ಅಂಗಾಂಶ ಯಾವುದು, ವಿಚ್ ಆಫ್ ದಿ ಟಿಶ್ಯೂ ವಿಲ್ ಹೆಲ್ಪ್ ಫಾರ್ ಸ್ಟೋರೇಜ್ ಇನ್ ಪ್ಲಾಂಟ್. ಅದು ನಿಮಗೆ ಪ್ಯಾರನ್ ಕೈಮಾ, ಕೋಲನ್ ಕೈಮಾ, ಸ್ಕ್ಲೆರನ್ ಕೈಮಾ ಇವೆಲ್ಲ ಬರ್ತವೆ. ಅವುಗಳನ್ನ ಮುಂದೆ ಡೀಟೇಲ್ ಆಗಿ ಎಲ್ಲ ಮುಂದೆ ಕ್ಲಾಸ್ಗಳಲ್ಲಿ ಡೀಟೇಲ್ ಆಗಿ ಒಂದೊಂದಾಗಿ ಎಲ್ಲವನ್ನು ಡೀಟೇಲ್ ಆಗಿ ಓದ್ಕೊಳ್ಳೋಣ. ಬಟ್ ಏನು ಓದಬೇಕು, ಕ್ವಶನ್ ಏನು ಬರುತ್ತೆ ಅದನ್ನ ಮಾತ್ರ ನಾವು ಇಲ್ಲಿ ಹೇಳ್ತಾ ಇರೋದು. ಇವಾಗಲೂ ನೀವು ರಿವಿಷನ್ ಮಾಡ್ತಾ ಇದ್ರೆ ಇಷ್ಟು ಓದ್ಕೊಳ್ಳಿ, ಯಾವ ಅಂಗಾಂಶ ಏನು ಕೆಲಸ ಮಾಡುತ್ತೆ, ಇಷ್ಟೇ. ಇದರಿಂದ ನಿಮಗೆ ಕ್ವಶನ್ಸ್ ಬರ್ತವೆ. ಓಕೆ, ಇದಾದ್ಮೇಲೆ ನೀವು ಪ್ರಾಣಿ ಅಂಗಾಂಶನ ಓದ್ಕೊಳ್ತೀರಾ, ಪ್ರಾಣಿ ಅಂಗಾಂಶವನ್ನು ಓದ್ಕೊಳ್ತೀರಾ, ಅಥವಾ ಎನಿಮಲ್ ಟಿಶ್ಯೂ ಅಂತ ಓದ್ಕೊಳ್ತೀರಾ. ಎನಿಮಲ್ ಟಿಶ್ಯೂ ಇದರಲ್ಲಿ 4 ಅಂಗಾಂಶಗಳು, ಅಂದ್ರೆ ಎಕ್ಸಾಂಪಲ್ ಇವಾಗ ನಮ್ಮ ದೇಹ ಇದೆ ಅಂತ ಅನ್ಕೊಳ್ಳಿ. ಆ ನಮ್ಮ ದೇಹ 4 ಅಂಗಾಂಶಗಳಿಂದ ಸೇರಿ ಆಗಿರ್ತದೆ, ಪ್ರಾಣಿ ಅಂಗಾಂಶಗಳಂತಾನೆ ಹೇಳ್ತೀವಿ ಅದನ್ನ. ಮೊದಲನೇ ಅಂಗಾಂಶವನ್ನ ಎಪಿಥೀಲಿಯಲ್ ಟಿಶ್ಯೂ ಅಥವಾ ಅದಕ್ಕೆ ನಾವು ಎಪಿಥೀಲಿಯಲ್ ಟಿಶ್ಯೂ, ಮೊದಲನೇ ಅಂಗಾಂಶವನ್ನ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಎಪಿಥೀಲಿಯಲ್ ಟಿಶ್ಯೂ ಅಥವಾ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅನುಲೇಪಕ ಅಂಗಾಂಶ ಅಂದ್ರೆ ಪ್ರತಿಯೊಂದು ಅಂಗಗಳ ಹೊರಪದರು ಯಾವ ಅಂಗಾಂಶಗಳಿಂದ ಆಗಿದೆ ಅಲ್ಲ, ಅದಕ್ಕೆ ನಾವು ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅಂಗಗಳ ಹೊರಪದರು ಅನುಲೇಪಕ ಅಂಗಾಂಶ. ಹಾಗೆ ಎರಡನೇ ಅಂಗಾಂಶ ಸ್ನಾಯು ಅಂಗಾಂಶ, ಮಸ್ಕುಲರ್ ಟಿಶ್ಯೂ. ಅಂದ್ರೆ ಇಲ್ಲಿ ನೀವು ಮಸಲ್ಸ್ಗಳ ಬಗ್ಗೆ ಓದ್ಕೊಳ್ತೀರಾ. ನಮ್ಮ ದೇಹದಲ್ಲಿ ಯಾವ ರೀತಿ ಸ್ನಾಯುಗಳಿದಾವೆ, ಪಟ್ಟೆ ಸಹಿತ ಸ್ನಾಯುಗಳು, ಪಟ್ಟೆ ರಹಿತ ಸ್ನಾಯುಗಳು, ಕಾರ್ಡಿಯಾಕ್ ಸ್ನಾಯುಗಳು. ಹೃದಯದ ಮೇಲೆ ಇರುವ ಸ್ನಾಯುಗಳಿಗೆ ಕಾರ್ಡಿಯಾಕ್ ಸ್ನಾಯುಗಳು ಅಂತ ಕರಿತೀವಿ. ಅವುಗಳು ಯಾವ ರೀತಿ ಕೆಲಸಗಳನ್ನ ಮಾಡ್ತವೆ, ಹಾರ್ಟ್ ಮೇಲೆ ಇರೋದಕ್ಕೆ ನಾವು ಕಾರ್ಡಿಯಾಕ್ ಮಸಲ್ಸ್ ಅಂತ ಕರಿತೀವಿ. ಅವುಗಳು ಯಾವ ರೀತಿ ಇದಾವೆ, ಹೆಂಗ್ ಕೆಲಸ ಮಾಡ್ತವೆ. ನೆಕ್ಸ್ಟ್ ಒನ್ ನರ್ವಸ್ ಟಿಶ್ಯೂ, ನರ ಅಂಗಾಂಶ, ನರ್ವಸ್ ಟಿಶ್ಯೂ. ಅಂದ್ರೆ ಇಲ್ಲಿ ನಮ್ಮ ದೇಹದಲ್ಲಿ ಯಾವ ರೀತಿ ನರ ಜೀವಕೋಶಗಳೆಲ್ಲ ಒಂದಕ್ಕೊಂದು ಜೋಡಣೆ ಆಗಿ ನಮ್ಮ ದೇಹದಲ್ಲಿರುವಂತಹ ಸೆನ್ಸ್ ಅಥವಾ ಸಂವೇದನಾಶೀಲತೆಯನ್ನ ಪ್ರತಿಯೊಂದು ಭಾಗಗಳಿಂದ ಬ್ರೈನ್ ಅಥವಾ ಮೆದುಳಿಗೆ ಕಳಿಸುತ್ತೆ.
ಆವಾಗ ಆ ಬ್ರೈನ್ ಹೇಗೆ ಅದನ್ನ ಪತ್ತೆ ಹಚ್ಬಿಟ್ಟು ನಮ್ಮ ದೇಹದಲ್ಲಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅದನ್ನ ಓದ್ಕೊಳ್ತೀರಾ. ನರ್ವಸ್ ಟಿಶ್ಯೂ, ನರಾಂಗಾಂಶ. ನೆಕ್ಸ್ಟ್ ಒನ್ ಕನೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂ ಸಂಯೋಜಕ ಅಂಗಾಂಶ. ಸಂಯೋಜಕ ಅಂಗಾಂಶ ಕನೆಕ್ಟಿವ್ ಟಿಶ್ಯೂ ಅಂದ್ರೆ ದೇಹದಲ್ಲಿ ಬೇರೆ ಬೇರೆ ಅಂಗಗಳನ್ನ ಜೋಡಿಸುವಂತದ್ದು, ಜಾಯಿನ್ ಮಾಡುವಂತ ಅಂಗಾಂಶಗಳು ಯಾವುದಿದೆ, ಅಂಗಗಳನ್ನ ಜೋಡಿಸುವ ಅಂಗಾಂಶ, ಆರ್ಗನ್ಸ್ನ ಕನೆಕ್ಟ್ ಮಾಡೋ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ. ಹಾಗಿದ್ರೆ ಆ ಕನೆಕ್ಟ್ ಮಾಡೋದು ಹೇಗಿದೆ? ಲೂಸ್ ಆಗಿ ಕನೆಕ್ಟ್ ಮಾಡುತ್ತಾ, ಅಂದ್ರೆ ಸಡಿಲ ಸಂಯೋಜಕ ಅಂಗಾಂಶ ಇದೆನಾ, ದಟ್ಟ ಸಂಯೋಜಕ ತುಂಬಾ ಟೈಟ್ ಆಗಿ ಕನೆಕ್ಟ್ ಮಾಡುತ್ತಾ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಇದೆನಾ, ದೆನ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂದ್ರೆ ದ್ರವ ಸಂಯೋಜಕ ಅಂಗಾಂಶ ಇದೆನಾ, ದ್ರವ ಸಂಯೋಜಕ ಅಂಗಾಂಶ. ಸರ್ ಈ ಇಷ್ಟರಲ್ಲೂ ನಿಮಗೆ ಮೇಜರ್ ಕ್ವಶನ್ ಎಲ್ಲಿಂದ ಬರುತ್ತೆ? ಜಾಸ್ತಿ ಕ್ವಶನ್ಸ್ ಈ ಪ್ರಾಣಿ ಅಂಗಾಂಶಗಳಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ? ಮೆಜಾರಿಟಿ ಆಫ್ ದಿ ಕ್ವಶನ್ಸ್ ಎಲ್ಲಿ ಕವರ್ ಆಗಿರುತ್ತೆ ಅಂದ್ರೆ ಕನೆಕ್ಟಿವ್ ಟಿಶ್ಯೂ ಇಂದ, ಸಂಯೋಜಕ ಅಂಗಾಂಶಗಳಿಂದ ಕವರ್ ಆಗಿರ್ತದೆ. ಹಾಗಾದ್ರೆ ನೀವು ಇದನ್ನೆಲ್ಲ ಓದಬೇಕಾದ್ರೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗಿರೋದೇನು? ಸಂಯೋಜಕ ಅಂಗಾಂಶವನ್ನ. ಲೂಸ್ ಕನೆಕ್ಟಿವ್ ಟಿಶ್ಯೂ, ಸಡಿಲ ಸಂಯೋಜಕ ಅಂಗಾಂಶಗಳಲ್ಲಿ ಎರಡನ್ನ ನೀವು ಓದಲೇಬೇಕು, ನೆನ್ಪಿಟ್ಕೊಳ್ಳೇಬೇಕು. ಪ್ರಿವಿಯಸ್ FD ಅಲ್ಲಿ ಬಂದಿರೋದೆ. ಒಂದನ್ನ ನಾವು ಲಿಗಮೆಂಟ್ ಅಂತ ಕರಿತೀವಿ. ಲಿಗಮೆಂಟ್ ಅಥವಾ ಅಸ್ಥಿ ರಜ್ಜು ಅಂತ, ಅಸ್ಥಿ ಮಜ್ಜೆ ಅಲ್ಲ, ಅಸ್ಥಿ ರಜ್ಜು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಅಸ್ಥಿ ರಜ್ಜು ಇದೆಯಲ್ಲ, ಇದು ಮೂಳೆನ ಮೂಳೆಗೆ ಜೋಡಿಸುತ್ತೆ. ಮೂಳೆನ ಮೂಳೆಗೆ ಜೋಡಿಸುತ್ತೆ. ಇನ್ನೊಂದು ಟೆಂಡಾನ್ ಅಂತ ಬರುತ್ತೆ. ಟೆಂಡಾನ್ಸ್ ಅಥವಾ ಅದಕ್ಕೆ ನಾವು ಸ್ನಾಯು ರಜ್ಜು ಅಂತ ಕರಿತೀವಿ. ಸ್ನಾಯು ರಜ್ಜು ಅದಕ್ಕೆ ನಾವು ಸ್ನಾಯು ರಜ್ಜು. ಇದು ಯಾರನ್ನ ಯಾರಿಗೆ ಜೋಡಿಸುತ್ತೆ ಅಂದ್ರೆ ಮೂಳೆಗಳನ್ನ ಸ್ನಾಯುಗಳಿಗೆ ಜೋಡಿಸುತ್ತೆ, ಬೋನ್ಸ್ನ ಮಸಲ್ಸ್ಗೆ ಜೋಡಿಸುತ್ತೆ. ಮೇಲೆದು ಬೋನ್ಸ್ನ ಬೋನ್ಸ್ಗೆ ಜೋಡಿಸಿದ್ರೆ ಇದು ಬೋನ್ಸ್ನ ಮಸಲ್ಸ್ಗೆ ಜಾಯಿನ್ ಮಾಡುತ್ತೆ. ಇವೆರಡನ್ನೂ ಪ್ರಿಯಸರ್ FD ಅಲ್ಲಿ ಕೇಳಿದ್ದಾರೆ. ಹೀಗಾಗಿ ಇವನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ಹೋಗಿ, ಕ್ವಶನ್ಸ್ ಬರುತ್ತೆ. ಸೊ ಮೂಳೆನ ಮೂಳೆಗೆ ಜೋಡಿಸೋದು ಲಿಗಮೆಂಟ್, ಅಸ್ಥಿರಜ್ಜು. ಮೂಳೆನ ಸ್ನಾಯುಗೆ ಜೋಡಿಸೋದು ಸ್ನಾಯು ರಜ್ಜು, ಟೆಂಡಾನ್ಸ್. ನೋಡಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಟಾಪಿಕ್ ಅಥವಾ ಪ್ರತಿಯೊಂದು ಚಾಪ್ಟರ್ಲಿ ಎಲ್ಲಾ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗಿರಲ್ಲ. ನಾವು ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಓದ್ಕೊಂಡಿರ್ತೀವಿ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೀವು ಕ್ವಶನ್ ಪೇಪರ್ನ ಬಿಡಿಸಿ ನೋಡಿದಾಗ ಇದರಿಂದನೇ ಕ್ವಶನ್ಸ್ಗಳು ಬರ್ತಾ ಇದೆ, ಇದೇ ರಿಪೀಟ್ ಆಗ್ತಿದೆ ಅಂತ ನಿಮಗೆ ಒಂದು ಅನಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗಿರ್ತದೆ. ಅದ್ರ ಬೇಸ್ ಮೇಲೆ ನಾವು ಇದನ್ನ ಓದ್ಕೊಳ್ತಾ ಇರೋದು ಅಷ್ಟೇ. ಸೊ ಏನು ಕವರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು: ಲೂಸ್ ಕನೆಕ್ಟಿವ್ ಟಿಶ್ಯೂ, ಸಡಿಲ ಸಂಯೋಜಕ ಅಂಗಾಂಶ. ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ದ್ರವ ಸಂಯೋಜಕ ಅಂಗಾಂಶದಲ್ಲಿ ಏನು ಓದ್ತೀರಾ? ಓಕೆ, ಸೊ ಇದನ್ನಲ್ಲಿ ಏನು ಓದ್ಕೊಳ್ತೀರಾ? ದ್ರವ ಸಂಯೋಜಕ ಅಂಗಾಂಶದಲ್ಲಿ ಏನು ಓದ್ಕೊಳ್ತೀರಾ ಅಂದ್ರೆ ನಮ್ಮ ದೇಹದಲ್ಲಿ ದೇಹದ ಎಲ್ಲಾ ಭಾಗಗಳನ್ನ ಜೋಡಿಸುವಂತ ದ್ರವ ಸಂಯೋಜಕ ಅಂಗಾಂಶ ಬ್ಲಡ್ ಅಥವಾ ರಕ್ತ. ಹಾಗಾದ್ರೆ ಇಲ್ಲಿ ಯಾರ ಬಗ್ಗೆ ಓದ್ಕೊಳ್ತೀರಾ? ಬ್ಲಡ್ ಅಥವಾ ರಕ್ತದ ಬಗ್ಗೆ ಓದ್ಕೊಳ್ತೀರಾ. ನಿಮ್ಗೆ ಡೆಫಿನೆಟ್ಲಿ ಇಲ್ಲಿಂದ ಕ್ವಶನ್ಸ್ ಬಂದೇ ಬರುತ್ತೆ. ಇದನ್ನ ತುಂಬಾ ಚೆನ್ನಾಗಿ ಓದ್ಕೋಬೇಕು. ಹಾಗಾದ್ರೆ ರಕ್ತದಲ್ಲಿ ಏನೇನು ಓದ್ಕೊಳ್ತೀರಾ? ಬ್ಲಡ್, ಹ್ಯೂಮನ್ ಬ್ಲಡ್ ಅಲ್ಲಿ ಏನೇನು ಓದ್ಕೊಳ್ತೀರಾ? ಒಂದು, ಆ ಬ್ಲಡ್ ಎದರಿಂದ ಆಗಿದೆ? ಪ್ಲಾಸ್ಮಾ. ಓಕೆ, ಹಾಗಾದ್ರೆ ಪ್ಲಾಸ್ಮಾದಲ್ಲಿ ಯಾವ್ಯಾವ ಪ್ರೋಟೀನ್ಗಳು ಬರ್ತವೆ? ಅದಾದ್ಮೇಲೆ ಆ ಬ್ಲಡ್ ಪ್ಲಾಸ್ಮಾದಲ್ಲಿ, ರಕ್ತದ ಪ್ಲಾಸ್ಮಾದಲ್ಲಿ ಈ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಸ್, ಕಿರುತಟ್ಟೆಗಳು. ಇವುಗಳ ಬಗ್ಗೆ ಡೀಟೇಲ್ ಆಗಿ ಓದ್ಕೋಬೇಕು. ಇವುಗಳ ಕೆಲಸ ಏನು? ಇವುಗಳು ಎಷ್ಟು ನಂಬರ್ಲಿ ಇರ್ತವೆ? ಇವುಗಳು ಎಲ್ಲಿ ಹುಟ್ಕೊಳ್ತವೆ? ಎಲ್ಲಿ ಸಾಯ್ತವೆ? ಎಷ್ಟು ದಿನ ಬದುಕ್ತವೆ? ಅವುಗಳೊಳಗಡೆ ಯಾವ ಪ್ರೋಟೀನ್ ಇದೆ? ಏನು ಕೆಲಸ ಮಾಡುತ್ತೆ? ಆಕ್ಸಿಜನ್ ಸರಬರಾಜು ಮಾಡೋರು ಯಾರು? ದೇಹದ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡೋರು ಯಾರು? ರಕ್ತ ಹೆಪ್ಪುಗಟ್ಟೋದು ಯಾರು? ಅದಾದ್ಮೇಲೆ ಇವುಗಳು ಹೆಚ್ಚು ಕಡಿಮೆ ಆದಾಗ ಏನು ರೋಗಗಳು ಬರ್ತವೆ? RBC ಕಡಿಮೆ ಆದ್ರೆ ಏನು ರೋಗ ಬರುತ್ತೆ? WBC ಕಡಿಮೆ ಆದ್ರೆ ಅಥವಾ ಹೆಚ್ಚಿಗೆ ಆದ್ರೆ ಏನು ರೋಗಗಳು ಬರ್ತವೆ? ಪ್ಲೇಟ್ಲೆಟ್ಸ್ ಕಡಿಮೆ ಆದ್ರೆ ಏನು ರೋಗ ಬರುತ್ತೆ? ಹಿಮೋಫಿಲಿಯಾ ಅಂದ್ರೇನು? ಲುಕೇಮಿಯಾ ಅಂತಂದ್ರೇನು? ಇವುಗಳನ್ನ ಡೀಟೇಲ್ ಆಗಿ ಓದ್ಕೊಳ್ತೀರಾ. ಸೊ ಡೆಫಿನೆಟ್ಲಿ ಇಲ್ಲಿಂದ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದನ್ನ ನೀವು ಸ್ಟಾರ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇಲ್ಲಿಂದ ಓದ್ಲೇಬೇಕು, ಡೆಫಿನೆಟ್ಲಿ ಕ್ವಶನ್ ಬಂದಿರ್ತದೆ. ಬ್ಲಡ್ ಇಂದನೇ ಕ್ವಶನ್ ಜಾಸ್ತಿ ಬರೋದು. ಇದಾದ್ಮೇಲೆ ನೀವು ಬ್ಲಡ್ ಗ್ರೂಪ್ಸ್ಗಳ ಬಗ್ಗೆ ಓದ್ಕೋಬೇಕು. ರಕ್ತದ ಗುಂಪುಗಳು ಎಷ್ಟು ವಿಧಗಳಿದಾವೆ, ಯಾರು ಯಾರಿಗೆ ಕೊಡ್ಬೋದು, ಯಾಕೆ O ಗುಂಪು ಸಾರ್ವತ್ರಿಕ ದಾನಿಯಾಗಿರುತ್ತೆ, ಯಾಕೆ AB ಗುಂಪು ಸಾರ್ವತ್ರಿಕ ಸ್ವೀಕಾರಿಯಾಗಿರುತ್ತೆ, ಅದನ್ನೆಲ್ಲ ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕು.
ಸೊ ಪ್ರಾಣಿ ಅಂಗಾಂಶಗಳನ್ನ ನೀವು ಓದಬೇಕಾದ್ರೆ ಇಷ್ಟನ್ನ ನೀವು ಕವರ್ ಮಾಡಬೇಕು. ಬಟ್ ಈ ಇಷ್ಟರಲ್ಲೂ ನಿಮಗೆ ಕ್ವಶನ್ಗಳು ಬರೋದು ಎಲ್ಲಿಂದ ಅಂದರೆ ಲೂಸ್ ಕನೆಕ್ಟೆಡ್ ಟಿಶ್ಯೂಲಿ ಇವೆರಡನ್ನ ಓದ್ಕೊಳ್ಳಿ, ಫ್ಲೂಯಿಡ್ ಕನೆಕ್ಟೆಡ್ ಟಿಶ್ಯೂ ದ್ರವ ಸಂಯೋಜಕ ಅಂಗಾಂಶದಲ್ಲಿ ಇದನ್ನ ಓದ್ಕೊಳ್ಳಿ. ಇದೇ ನಿಮಗೆ ಮೇಜರ್ ಮಾರ್ಕ್ಸ್ನ ತಂದು ಕೊಡುವಂಥ ಪಾಯಿಂಟ್ಸ್. ಸೊ ಪ್ರಾಣಿ ಅಂಗಾಂಶಗಳಲ್ಲಿ ಇಷ್ಟನ್ನ ನೀವು ಕವರ್ ಮಾಡಿಬಿಟ್ರೆ ಸಾಕು. ಅರ್ಥ ಆಯ್ತಾ? ಇದು ಪ್ರಾಣಿ ಅಂಗಾಂಶಗಳಲ್ಲಿ ಬರುತ್ತೆ. ಸೊ ಟೋಟಲ್ ಆಗಿ ಅಂಗಾಂಶ ಅನ್ನುವಂಥ ಚಾಪ್ಟರ್ಲಿ ನಾವು ಎರಡನ್ನ ಓದ್ಕೊಳ್ತೀವಿ, ಒಂದು ಸಸ್ಯ ಅಂಗಾಂಶ, ಇನ್ನೊಂದು ಪ್ರಾಣಿ ಅಂಗಾಂಶ. ಸಸ್ಯ ಅಂಗಾಂಶಗಳಲ್ಲಿ ಯಾವ ಅಂಗಾಂಶ ಏನು ಕೆಲಸ ಮಾಡುತ್ತೆ ಅಷ್ಟು ಓದ್ಕೊಂಡ್ರೆ ಸಾಕು, ಒಂದು ಪಟ್ಟಿ ಥರ ಮಾಡ್ಕೊಂಡು ಓದ್ಕೊಂಡ್ರೆ ಸಾಕು, ನೆನ್ಪಿಟ್ಕೊಂಡ್ರೆ ಸಾಕು. ಬಟ್ ಪ್ರಾಣಿ ಅಂಗಾಂಶಗಳಲ್ಲಿ ನೀವು ಏನು ಓದ್ಕೋಬೇಕು ಅಂದರೆ ಸಡಿಲ ಸಂಯೋಜಕ ಅಂಗಾಂಶಗಳಲ್ಲಿ ಇವೆರಡನ್ನ ಓದ್ಕೊಳ್ಳಿ. ಫ್ಲೂಯಿಡ್ ಕನೆಕ್ಟೆಡ್ ಟಿಶ್ಯೂ ದ್ರವ ಸಂಯೋಜಕ ಅಂಗಾಂಶಗಳಲ್ಲಿ ಬ್ಲಡ್ ಬಗ್ಗೆ, ರಕ್ತದ ಬಗ್ಗೆ ಡೀಟೇಲ್ ಆಗಿ ಓದ್ಕೋಬೇಕು. ಅಲ್ಲಿಂದ ಕ್ವಶನ್ಸ್ ನೀವು ಡೆಫಿನೆಟ್ಲಿ ಬಂದಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಹಾಗಾದ್ರೆ ಈ ಎಲ್ಲ ಅಂಗಾಂಶಗಳು ಸೇರಿ ಏನಾಯ್ತು ನೋಡಿ, ಜೀವಕೋಶಗಳು ಸೇರಿ ಅಂಗಾಂಶ ಆಗತ್ತೆ. ಹೌದಾ? ಅಂಗಾಂಶ ಆಗತ್ತೆ. ಆ ಅಂಗಾಂಶಗಳೆಲ್ಲ ಸೇರಿ ಏನಾಗುತ್ತೆ? ಅಂಗ ಆಗತ್ತೆ. ಅಂದ್ರೆ ಟಿಶ್ಯೂಗಳೆಲ್ಲ ಸೇರಿ ಆರ್ಗನ್ ಆಗುತ್ತೆ. ಟಿಶ್ಯೂಗಳೆಲ್ಲ ಸೇರಿ ಆರ್ಗನ್. ಇವಾಗ ಈ ಅಂಗ ಅಥವಾ ಆರ್ಗನ್ಗಳೆಲ್ಲ ಸೇರಿದ್ರೆ ಆರ್ಗನ್ ಸಿಸ್ಟಮ್ ಆಗುತ್ತೆ. ಆರ್ಗನ್ ಸಿಸ್ಟಮ್ ಆಗತ್ತೆ ಅಥವಾ ಅಂಗ ವ್ಯವಸ್ಥೆ ಆಗತ್ತೆ. ಅಂಗ ವ್ಯವಸ್ಥೆ ಆಗುತ್ತೆ, ಆರ್ಗನ್ ಸಿಸ್ಟಮ್. ನಮ್ಮ ದೇಹದಲ್ಲಿ 8 ಅಂಗ ವ್ಯವಸ್ಥೆಗಳು, ಎಷ್ಟು? 8 ಅಂಗ ವ್ಯವಸ್ಥೆಗಳು ಬರ್ತವೆ. 8 ಆರ್ಗನ್ ಸಿಸ್ಟಮ್ಸ್. ಜೀರ್ಣಾಂಗ ವ್ಯವಸ್ಥೆ, ಉಸಿರಾಟ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯೂಹ, ಈ ರೀತಿ 8 ಆರ್ಗನ್ ಸಿಸ್ಟಮ್, 8 ಅಂಗ ವ್ಯವಸ್ಥೆಗಳು ಬರ್ತವೆ. ಅದೆಲ್ಲ ಸೇರಿಸಿ ನಾವು ಆಗಿರೋದು ಅಂದ್ರೆ ಒಂದು ಜೀವಿ ಆಗಿರೋದು ಅಥವಾ ಒಂದು ಆರ್ಗ್ಯಾನಿಸಮ್ ಆಗಿರೋದು. ಆರ್ಗ್ಯಾನಿಸಮ್ ಆಗಿರೋದು ಅಂದ್ರೆ ನಾವು ಹ್ಯೂಮನ್ ಬೀಯಿಂಗ್ ಆಗಿರೋದು. ಹಾಗಾದ್ರೆ ಇವಾಗ ಸೆಲ್ ಅನ್ನೋದು ಒಂದು ಚಾಪ್ಟರ್ ಕವರ್ ಮಾಡಿರ್ತೀರ, ಅಂಗಾಂಶ ಅನ್ನೋದು ಇನ್ನೊಂದು ಚಾಪ್ಟರ್ ಕವರ್ ಮಾಡಿರ್ತೀರ. ಇವಾಗ ಹ್ಯೂಮನ್ ಬೀಯಿಂಗ್ ಅಥವಾ ಮಾನವ ಅನ್ನುವಂಥ ಒಂದು ಜೀವಿನ ಇನ್ನೊಂದು ಚಾಪ್ಟರ್ ಕವರ್ ಮಾಡಿ ಅದನ್ನ ಓದ್ಬೇಕಾದ್ರೆ ನೀವು 8 ಅಂಗಾಂಶಗಳನ್ನ ಜೊತೆಗೆ ಅಂಗಗಳನ್ನ ಸಪರೇಟ್ ಆಗಿ ಓದ್ಕೊಳ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಚಾಪ್ಟರ್ ಹ್ಯೂಮನ್ ಬೀಯಿಂಗ್. ಸೊ 4ನೇ ಚಾಪ್ಟರ್ ಹ್ಯೂಮನ್ ಬೀಯಿಂಗ್, ದೊಡ್ಡದಾಗಿರುವಂಥ ಚಾಪ್ಟರ್ ಅಂತ ಓದ್ಕೊಂಡ್ರೆ ಹ್ಯೂಮನ್ ಬೀಯಿಂಗ್ ಅಥವಾ ಮಾನವ ಅಂತ ನೀವು ಏನಾದರೂ ಓದ್ಕೊಳ್ಬೇಕಾದ್ರೆ ಇದೊಂದು ದೊಡ್ಡ ಜೀವಿ ಆಗಿರೋದು 8 ಅಂಗಾಂಶಗಳಿಂದ. ಎಷ್ಟು? 8 ಅಂಗ ವ್ಯವಸ್ಥೆಗಳಿಂದ, 8 ಆರ್ಗನ್ ಸಿಸ್ಟಮ್ಸ್ ಇಂದ ಆಗಿರೋದು. ಈ 8 ಆರ್ಗನ್ ಸಿಸ್ಟಮ್ಸ್ ನೀವು ಒಂದೊಂದಾಗಿ ಓದ್ಕೋಬೇಕು. ಅದ್ರಲ್ಲಿ ನೀವು ಏನೇನು ಕವರ್ ಮಾಡ್ತೀರಾ? ಮೊದಲನೇದು ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಜೀರ್ಣಾಂಗ ವ್ಯವಸ್ಥೆ. ಇಲ್ಲಿ ಏನು ಓದ್ಕೊಳ್ತೀರಾ? ಫಸ್ಟ್ ಆಫ್ ಆಲ್ ಜೀರ್ಣ ಕ್ರಿಯೆ ಅಂದ್ರೇನು? ನಾವು ತಗೊಳ್ಳುವಂತ ಕಾಂಪ್ಲೆಕ್ಸ್ ಫುಡ್ ಅಥವಾ ಸಂಕೀರ್ಣ ಆಹಾರವನ್ನ, ನಾವು ತಗೊಳ್ಳುವಂತ ಆಹಾರ ಯಾವಾಗಲೂ ಸಂಕೀರ್ಣ ರೂಪದಲ್ಲಿ ಇರುತ್ತೆ, ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರ್ತದೆ. ಅದನ್ನ ದೇಹದಲ್ಲಿರುವಂತ ಒಂದು ಕಿಣ್ವ ಅಂದ್ರೆ ರಾಸಾಯನಿಕ ಕೆಮಿಕಲ್, ಒಂದು ಕಿಣ್ವ ಅಥವಾ ರಾಸಾಯನಿಕ ಕೆಮಿಕಲ್, ಕಿಣ್ವ ಅಥವಾ ಎನ್ಸೈಮ್ ಅಂತ ಹೇಳ್ತೀವಿ. ಅದನ್ನ ಸಿಂಪಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅಥವಾ ಸರಳ ರೂಪಕ್ಕೆ ಬದಲಾವಣೆ ಮಾಡುತ್ತೆ. ಸಿಂಪಲ್ ಆಗಿ ಅದನ್ನ ಕನ್ವರ್ಟ್ ಮಾಡುತ್ತೆ. ಸೊ ಈ ರೀತಿ ಕಾಂಪ್ಲೆಕ್ಸ್ ಫುಡ್ ಸಿಂಪಲ್ ಆಗಿ ಕನ್ವರ್ಟ್ ಮಾಡೋದೇ ಡೈಜೆಷನ್, ಜೀರ್ಣಕ್ರಿಯೆ. ಆ ಜೀರ್ಣಕ್ರಿಯೆಗೆ ಕಿಣ್ವ ಸಹಾಯ ಮಾಡಬೇಕು, ಎಂಜೈಮ್ಸ್ ಹೆಲ್ಪ್ ಮಾಡಬೇಕು. ಈ ಎಂಜೈಮ್ಸ್ ಅಥವಾ ಕಿಣ್ವಗಳು ನಮ್ಮ ದೇಹದ ಒಳಗಡೆ ಇರುವಂತಹ ಅಂಗಗಳಲ್ಲಿ ಉತ್ಪಾದನೆ ಆಗ್ತಾ ಇರ್ತವೆ. ಹಾಗಿದ್ರೆ ಇಲ್ಲಿ ಏನೇನು ಓದ್ತೀರಾ? ಏನ್ ಇಂಪಾರ್ಟೆಂಟ್? ಫಸ್ಟ್ ಆಫ್ ಆಲ್ ನಾವು ಯಾವ ತರ ಫುಡ್ ನ ತಗೊಳ್ತೀವಿ? ಕಾಂಪ್ಲೆಕ್ಸ್ ಫುಡ್, ಸಂಕೀರ್ಣ ಆಹಾರ. ಹಾಗಾದ್ರೆ ಆ ಸಂಕೀರ್ಣ ಆಹಾರ ಅಂದ್ರೆ ಏನೇನು ಅಂತ ಓದ್ಬೇಕು. ಮೊದಲನೇದು ಫ್ಯಾಟ್ ಅಥವಾ ಕೊಬ್ಬು ಅನ್ನೋದನ್ನ ಓದ್ಕೊಳ್ತೀರಾ. ಎರಡನೇದು ಪ್ರೋಟೀನ್ಸ್ಗಳ ಬಗ್ಗೆ ಓದ್ಕೊಳ್ತೀರಾ. ಮೂರನೇದು ಕಾರ್ಬೋಹೈಡ್ರೇಟ್ಸ್ಗಳ ಬಗ್ಗೆ ಓದ್ಕೊಳ್ತೀರಾ. ಕಾರ್ಬೋಹೈಡ್ರೇಟ್ಸ್ ಅಥವಾ ಅವುಗಳಿಗೆ ನಾವು ಶರ್ಕರ ಪಿಷ್ಟಗಳು ಅಂತ ಕರಿತೀವಿ. ಶರ್ಕರ ಪಿಷ್ಟಗಳು. ಈ ಶರ್ಕರ ಪಿಷ್ಟಗಳಲ್ಲಿ ಏಕಶರ್ಕರ, ದ್ವಿಶರ್ಕರ, ಬಹುಶರ್ಕರ, ಮೊನೋಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್ ಅಂಡ್ ಪಾಲಿಸ್ಯಾಕರೈಡ್ಸ್ ಅವುಗಳ ಬಗ್ಗೆ ಓದ್ಕೊಳ್ತೀರಾ. ಗ್ಲೂಕೋಸ್, ಗ್ಯಾಲಾಕ್ಟೋಸ್, ಫ್ರುಕ್ಟೋಸ್ ಇವೆಲ್ಲ ಬರುತ್ತೆ. ಆ ಟೇಬಲ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಆಹಾರದ ಬಗ್ಗೆ ಓದ್ಬೇಕಾದ್ರೆ ನಿಮಗೆ ಡೆಫಿನೆಟ್ಲಿ ಕ್ವಶನ್ಸ್ ಎಲ್ಲಿಂದ ಬರುತ್ತಂದ್ರೆ ಕಾರ್ಬೋಹೈಡ್ರೇಟ್ಸ್ ಮೇನ್ಲಿ. ಇದನ್ನ ಬಿಟ್ರೆ ಮತ್ತೇನು ತಗೊಳ್ತೀರಾ ನೀವು? ವಿಟಮಿನ್ಸ್. ಓಕೆ, ಹಾಗಾದ್ರೆ ನೀವು ವಿಟಮಿನ್ ಎ, ಬಿ,
ಸಿ ಡಿ ಇ ಕೆ ಅಂತ ಒಂದು ಚಾರ್ಟ್ ಬರುತ್ತೆ. ಆ ಚಾರ್ಟ್ ಅನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ನಿಮಗೆ ಕ್ವಶನ್ಸ್ ಬರುತ್ತೆ. ಯಾವ ವಿಟಮಿನ್ ಏನ್ ಸಹಾಯ ಮಾಡುತ್ತೆ, ಅದರ ರಾಸಾಯನಿಕ ಹೆಸರೇನು, ಅಂಡ್ ಅದು ಕೊರತೆ ಆದ್ರೆ ಯಾವ ರೋಗ ಬರುತ್ತೆ, ಎರಡನ್ನು ಕವರ್ ಮಾಡ್ಕೊಳ್ಳಿ. ಕ್ವಶನ್ ಚೆನ್ನಾಗಿ ಬರ್ತವೆ ಇದರಿಂದ. ನೆಕ್ಸ್ಟ್, ಸೊ ಇಷ್ಟೆಲ್ಲ ನೀವು ಜೀರ್ಣಕ್ರಿಯೆ ಆಗ್ಬೇಕಾದ್ರೆ, ಇಷ್ಟೆಲ್ಲ ತಿಂದಿರೋದನ್ನ ಜೀರ್ಣಕ್ರಿಯೆ ಆಗ್ಬೇಕು ಅಂತಂದ್ರೆ ಕಾಂಪ್ಲೆಕ್ಸ್ ಸಂಕೀರ್ಣ ಆಹಾರ ಸರಳ ರೂಪಕ್ಕೆ ಹೋಗ್ಬೇಕು ಅಂದ್ರೆ ಕಿಣ್ವಗಳು ಬೇಕು, ಎನ್ಸೈಮ್ಸ್ಗಳು ಬೇಕು. ಹಾಗಾದ್ರೆ ಜೀರ್ಣಾಂಗ ವ್ಯವಸ್ಥೆ ಅಥವಾ ಡೈಜೆಸ್ಟ್ ಸಿಸ್ಟಮ್ ಓದ್ಬೇಕಾದ್ರೆ ನೀವು ಆಹಾರದ ಬಗ್ಗೆ ಓದ್ಕೊಳ್ತೀರಾ, ಅದ್ರಲ್ಲಿ ಇವೆರಡನ್ನು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಇವೆರಡರಿಂದ ಕ್ವಶನ್ ಬಂದೇ ಬರುತ್ತೆ, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್. ಅದಾದ್ಮೇಲೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವ ಅಂಗ ನೋಡಿ, ಏನು ಓದ್ಬೇಕು ಅಂದ್ರೆ ಯಾವ ಅಂಗದಲ್ಲಿ ಅಂದ್ರೆ ಆರ್ಗನ್ ಅಲ್ಲಿ ಯಾವ ಎನ್ಸೈಮ್ಸ್ ಪ್ರೊಡಕ್ಷನ್ ಆಗಿ, ಯಾವ ಎನ್ಸೈಮ್ ಪ್ರೊಡಕ್ಷನ್ ಆಗಿ ಅಥವಾ ಯಾವ ಕಿಣ್ವ ಉತ್ಪಾದನೆ ಆಗಿ ಯಾವ ಆಹಾರವನ್ನ ಡೈಜೆಷನ್ ಮಾಡುತ್ತೆ, ಯಾವ ಆಹಾರವನ್ನ ಡೈಜೆಸ್ಟ್ ಮಾಡುತ್ತೆ ಅಥವಾ ಯಾವ ಫುಡ್ನ ಡೈಜೆಸ್ಟ್ ಮಾಡುತ್ತೆ, ಇದನ್ನ ನೀವು ಕವರ್ ಮಾಡಬೇಕು. ಎಕ್ಸಾಂಪಲ್, ಮೌತ್ ಅಥವಾ ಬಾಯಿ ಭಾಗದಲ್ಲಿ ಸಲೇವರಿ ಅಮಲೇಸ್ ಅಥವಾ ಲಾಲಾರಸದ ಅಮಲೇಸ್ ಅಂತ ಬರುತ್ತೆ. ಅದು ಆಹಾರವನ್ನ ಡೈಜೆಷನ್ ಮಾಡುತ್ತೆ. ಸ್ಟಾರ್ಚ್ ಅಥವಾ ಪಿಷ್ಟವನ್ನ ಡೈಜೆಷನ್ ಅಥವಾ ಜೀರ್ಣಕ್ರಿಯೆ ಮಾಡಿ ಮಾಲ್ಟೋಸ್ ಆಗಿ ಬದಲಾವಣೆ ಮಾಡುತ್ತೆ. ಅದಾದ್ಮೇಲೆ ಸ್ಟಮಕ್ ಅಲ್ಲಿ ಪೆಪ್ಸಿನ್ ಮತ್ತೆ ರೆನಿನ್ ಅಂತ ಬರ್ತವೆ. ಅದಾದ್ಮೇಲೆ ನೆಕ್ಸ್ಟ್ ಡೋಡನಮ್ ಸಣ್ಣ ಕರಳಿನ ಮೊದಲನೇ ಭಾಗ ಡೋಡನಮ್ ಅಲ್ಲಿ ಟ್ರಿಪ್ಸಿನ್, ಅಮೈಲೇಸ್ ಮತ್ತೆ ಲೀಪೇಸ್ ಅಂತ ಬರುತ್ತೆ. ಅವುಗಳು ಯಾವ ಆಹಾರವನ್ನ ಡೈಜೆಷನ್ ಮಾಡುತ್ತೆ, ಇವನ್ನೆಲ್ಲ ನೀವು ಓದ್ಕೊಳ್ತಾ ಹೋಗ್ಬೇಕು. ಯಾವ ಅಂಗ, ಯಾವ ಕಿಣ್ವ, ಯಾವ ಆಹಾರವನ್ನು ಡೈಜೆಷನ್ ಮಾಡುತ್ತೆ. ಸೊ ಆಹಾರ ಪ್ರತಿಯೊಂದು ಅಂಗದಲ್ಲಿ ಹೋಗ್ಬೇಕಾದ್ರೆ ಅದರಲ್ಲಿ ಯಾವ ಎನ್ಸೈಮ್ಸ್, ಯಾವ ಕಿಣ್ವ ಏನ ಡೈಜೆಸ್ಟ್ ಮಾಡುತ್ತೆ, ಇದನ್ನ ನೀವು ಓದ್ಕೊಂಡು ನೆನಪಲ್ಲಿ ಇಟ್ಕೊಂಡು ಕವರ್ ಮಾಡ್ಕೊಳ್ಳಿ. ಇದರಿಂದ ಕ್ವಶನ್ಸ್ ಬರುತ್ತೆ. ಎಕ್ಸಾಂಪಲ್, ಪ್ರಿವಿಯಸ್ ಇಯರ್ ಯಾವುದು ಲೇಬರ್ ಇನ್ಸ್ಪೆಕ್ಟರ್ ಕ್ವಶನ್ ಅಲ್ಲಿ ಏನು ಕೇಳಿದ್ರು, KPSC ನಡೆಸಿರೋ ಲೇಬರ್ ಇನ್ಸ್ಪೆಕ್ಟರ್ ಅಲ್ಲಿ ಈ ಫ್ಯಾಟ್ ಅಥವಾ ಕೊಬ್ಬು ಅನ್ನುವಂಥ ಆಹಾರ ವಸ್ತುನ ಡೈಜೆಷನ್ ಮಾಡುವಂತ, ಜೀರ್ಣಕ್ರಿಯೆಯನ್ನ ಮಾಡುವಂತ ಎನ್ಸೈಮ್ಸ್ ಅಥವಾ ಕಿಣ್ವ ಯಾವುದು ಅಂತ ಕೇಳಿದ್ರು. ಯಾವ್ದು ಬರುತ್ತೆ? ಲೀಪೇಸ್ ಅಂತ ಬರುತ್ತೆ. ಫ್ಯಾಟ್ ಅಥವಾ ಕೊಬ್ಬನ್ನ ಡೈಜೆಸ್ಟ್ ಮಾಡೋ ಎನ್ಸೈಮ್ ಲೀಪೇಸ್. ಹಾಲಲ್ಲಿರುವಂಥ ಪ್ರೋಟೀನ್ ಡೈಜೆಸ್ಟ್ ಮಾಡೋ ಎನ್ಸೈಮ್ ಅಥವಾ ಕಿಣ್ವ ಯಾವುದು ಅಂದ್ರೆ ರೆನಿನ್ ಅಂತ ಬರುತ್ತೆ. ಅದೆಲ್ಲಿ ಉತ್ಪಾದನೆ ಆಗುತ್ತೆ? ಸ್ಟಮಕ್ ಅಥವಾ ಜಠರದಲ್ಲಿ ಉತ್ಪಾದನೆ ಆಗುತ್ತೆ. ಈ ರೀತಿ ನಿಮಗೆ ಯಾವ ಆಹಾರವನ್ನ ಯಾವ ಕಿಣ್ವ ಡೈಜೆಷನ್ ಮಾಡುತ್ತೆ, ಜೀರ್ಣಕ್ರಿಯೆ ಮಾಡುತ್ತೆ, ಇದನ್ನ ನೀವು ಓದಿದ್ರೆ ಇದು ಫಸ್ಟ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್. ಇಷ್ಟನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ಎರಡನೇ ಸಿಸ್ಟಮ್, ಎರಡನೇ ಅಂಗ ವ್ಯವಸ್ಥೆ, ಅದನ್ನ ನಾವು ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೀವಿ. ಎಂಡೋಕ್ರೈನ್ ಸಿಸ್ಟಮ್ ಅಥವಾ ಅಂತರ್ಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ. ಅಂತರ್ಸ್ರಾವಕ ಗ್ರಂಥಿಗಳು ಅಂದ್ರೆ ಹಾರ್ಮೋನ್ ಉತ್ಪಾದನೆ ಮಾಡುವಂತ ಗ್ರಂಥಿಗಳು. ಇವೆಲ್ಲ ಗ್ರಂಥಿಗಳು ಸೇರ್ಕೊಂಡು ಏನು ಉತ್ಪಾದನೆ ಮಾಡ್ತವೆ? ಹಾರ್ಮೋನ್ ಉತ್ಪಾದನೆ ಮಾಡುವಂತ ಗ್ರಂಥಿಗಳು. ಇವೆಲ್ಲವೂ ಹಾರ್ಮೋನ್ ಉತ್ಪಾದನೆ ಮಾಡುವ ಗ್ರಂಥಿಗಳು. ಕಂಪ್ಲೀಟ್ಲಿ ಡೈಜೆಸ್ಟ್ ಸಿಸ್ಟಮ್ ಅಥವಾ ಜೀರ್ಣಾಂಗ ವ್ಯವಸ್ಥೆಗಳಿಂದ ಕ್ವಶನ್ ಬರಲಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇದರಿಂದ ಬಂದೇ ಬರುತ್ತೆ. ಇದನ್ನು ನೀವು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಓದ್ಕೊಳ್ಳೇಬೇಕು. ಡೆಫಿನೆಟ್ ಆಗಿ ಇದರಿಂದ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಇದನ್ನ ನೀವು ಹೈಲೈಟ್ ಮಾಡಿ ಇಟ್ಕೊಳ್ಳಿ. ನೀವು 5 ಸ್ಟಾರ್ ಹಾಕೊಂಡು ಇಟ್ಕೊಂಡ್ರು ಪರವಾಗಿಲ್ಲ. ಇದರಿಂದ ಕ್ವಶನ್ಸ್ಗಳು ತುಂಬಾ ಜಾಸ್ತಿ ಇರುತ್ತೆ. ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ತೆಗೆದ್ಬಿಟ್ಟು ನೋಡಿ, ಹಾರ್ಮೋನ್ಗಳೇ ಕ್ವಶನ್ಗಳೇ ಜಾಸ್ತಿ. ಹೈಪೋಥಾಲಮಸ್ ಅಂತ ಬರುತ್ತೆ. ಅದು ಯಾವ ಹಾರ್ಮೋನ್ ಉತ್ಪಾದನೆ ಮಾಡುತ್ತೆ, ಏನು ಕೆಲಸ ಮಾಡುತ್ತೆ? ಹೈಪೋಥಾಲಮಸ್, ಪಿಟ್ಯೂಟರಿ, ಥೈರಾಯ್ಡ್ ಗ್ರಂಥಿ, ಥೈಮಸ್ ಗ್ರಂಥಿ, ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ, ಎಡ್ರಿನಲ್ ಗ್ರಂಥಿ, ಲೈಂಗಿಕ ಗ್ರಂಥಿಗಳು ಇವೆಲ್ಲ ಬರ್ತವೆ. ಆ ಪ್ರತಿಯೊಂದು ಗ್ರಂಥಿಗಳು ಯಾವ ಹಾರ್ಮೋನ್ ಉತ್ಪಾದನೆ ಮಾಡುತ್ತೆ, ಏನು ಕೆಲಸ ಮಾಡುತ್ತೆ. ಸೊ ಇಲ್ಲಿ ಏನು ಓದ್ತೀರಾ? ಯಾವ ಗ್ರಂಥಿ ಯಾವ ಹಾರ್ಮೋನ್ ಉತ್ಪಾದನೆ ಮಾಡುತ್ತೆ, ಅದ್ರ ಕೆಲಸ ಏನು ಅಂದ್ರೆ ಯಾವ ಗ್ಲ್ಯಾಂಡ್ ಯಾವ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅದರ ವರ್ಕ್ ಏನು. ಇಷ್ಟನ್ನ ನೀವು ಓದ್ಕೊಂಡ್ಬಿಟ್ರೆ ಅದೇ ನಿಮಗೆ ಕ್ವಶನ್ಸ್ ಆಗಿ ಬರುತ್ತೆ. ಓಕೆ, ಸೊ ಇದನ್ನು ನೀವು ಕವರ್ ಮಾಡಿ. ಇದನ್ನ ಎಲ್ಲಾ ಸಿಸ್ಟಮ್ಗಳಿಗಿಂತ, ಎಲ್ಲಾ ಅಂಗ ವ್ಯವಸ್ಥೆಗಳಿಗಿಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಂಗ ವ್ಯವಸ್ಥೆ. ಬೇರೆದನ್ನ ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಇದರಿಂದ ಓದ್ಕೊಳ್ಳಿ. ಕ್ವಶನ್ ಇದರಿಂದ ತುಂಬಾ ಜಾಸ್ತಿ ಇರ್ತದೆ. ಹಾರ್ಮೋನ್ಗಳ ಕ್ವಶನ್ಗಳೇ ಜಾಸ್ತಿ. ನೆಕ್ಸ್ಟ್, ಮೂರನೇ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಇಲ್ಲಿ ನಾವು ಅದನ್ನ ಉಸಿರಾಟ ವ್ಯವಸ್ಥೆ ಅಂತ ಕರಿತೀವಿ. ಉಸಿರಾಟ ವ್ಯವಸ್ಥೆ. ಸೊ ಎಲ್ಲಾ ಅಂಗಗಳು ಸೇರ್ಕೊಂಡು ಉಸಿರಾಟ ಕ್ರಿಯೆ ಮಾಡ್ಲಿಕ್ಕೆ ಹೇಗೆ ಸಹಾಯ ಮಾಡ್ತವೆ? ಯಾವ್ಯಾವ ಅಂಗಗಳಿದೆ?
ಉಚ್ಛ್ವಾಸ ಅಂದ್ರೇನು, ನಿಶ್ವಾಸ ಅಂದ್ರೇನು, ಒಂದು ನಿಮಿಷಕ್ಕೆ ಎಷ್ಟು ಉಸಿರಾಟ ಕ್ರಿಯೆ ಆಗ್ತದೆ, ಇದು ಸಿಂಪಲ್ ಆಗಿರುವಂಥದ್ದು. ಅಂಡ್ ಒಳಗಡೆ ತಗೋಬೇಕಾದ್ರೆ ಯಾವ ಗ್ಯಾಸ್ ತಗೊಳ್ತೀವಿ, ಹೊರಗಡೆ ಬಿಡಬೇಕಾದ್ರೆ ಯಾವ ಗ್ಯಾಸ್ ಬಿಡ್ತೀವಿ, ಇಷ್ಟು ಓದ್ಕೊಂಡ್ರೆ ಸಾಕು. ಬಟ್ ರೆಸ್ಪಿರೇಟರಿ ಸಿಸ್ಟಮ್, ಉಸಿರಾಟ ವ್ಯವಸ್ಥೆಯಿಂದ ಪ್ರಿವಿಯಸ್ ಇಯರ್ ಕ್ವಶನ್ ಅಷ್ಟೊಂದು ಜಾಸ್ತಿ ಏನು ಕ್ವಶನ್ ಕೇಳಿಲ್ಲ. ಒಂದು FD ಅಲ್ಲಿ ಕೇಳಿರುವಂಥ ಕ್ವಶನ್, ಅದನ್ನ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಟೈಡಲ್ ವಾಲ್ಯೂಮ್ ಅಂತ ಕೇಳ್ತಾರೆ. ಟೈಡಲ್ ವಾಲ್ಯೂಮ್ ಇದನ್ನ ಪ್ರಿವಿಯಸ್ ಇಯರ್ FD ಅಲ್ಲಿ ಕೇಳಿರೋದು. ಟೈಡಲ್ ಘನ ಅಂತ ಕೇಳ್ತಾರೆ. ಟೈಡಲ್ ಘನ ಅಂತ ಹೇಳ್ತೇವೆ, ಟೈಡಲ್ ವಾಲ್ಯೂಮ್. ಹಂಗಂದ್ರೆ ಪ್ರತಿಯೊಂದು ಲಂಗ್ಸ್ಗಳ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿದೆ, ಗಾಳಿನ ತುಂಬಿಕೊಳ್ಳುವಂತ ಅತಿ ಹೆಚ್ಚು ಕ್ಷಮತೆ ಶ್ವಾಸಕೋಶಗಳಿಗೆ ಎಷ್ಟಿದೆ, ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ದಿ ಲಂಗ್ಸ್ ಎಷ್ಟಿದೆ, ಅದಕ್ಕೆ ನಾವು ಟೈಡಲ್ ವಾಲ್ಯೂಮ್ ಅಂತ ಕರಿತೀವಿ. ಇದು ನೆನ್ಪಿಟ್ಕೊಳ್ಳಿ. ಇದನ್ನ ಇದರಿಂದ ಕೇಳುವಂತ ಚಾನ್ಸ್. ಇದನ್ನ ಬಿಟ್ರೆ ರಕ್ತ ಪರಿಚಲನಾ ವ್ಯೂಹ ಅಂತ ಬರುತ್ತೆ. ರಕ್ತ ಪರಿಚಲನಾ ವ್ಯೂಹ ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಬರುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ದೇಹದಲ್ಲಿ ರಕ್ತ ಪರಿಚಲನೆ ಯಾವ ರೀತಿ ಆಗುತ್ತೆ, ಆ ರಕ್ತ ಪರಿಚಲನೆ ಆಗೋದಕ್ಕೆ ಸಹಾಯ ಮಾಡುವ ಅಂಗಗಳು ಯಾವುದು, ಪಂಪ್ ಮಾಡಲಿಕ್ಕೆ ಹಾರ್ಟ್ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಹೃದಯದಲ್ಲಿ 4 ಕೋಣೆಗಳಿರ್ತಾವಲ್ವಾ, ಆ 4 ಕೋಣೆಗಳಲ್ಲಿ ಇದು ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ, ರೈಟ್ ಆರಿಕಲ್, ಲೆಫ್ಟ್ ಆರಿಕಲ್, ಬಲ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ಹಾಗಾದ್ರೆ ಯಾವ ಪಾರ್ಟ್ಗೆ ಯಾರಿಂದ ರಕ್ತ ಬರುತ್ತೆ, ಯಾವ ಭಾಗಗಳಿಗೆ ಯಾರಿಂದ ರಕ್ತ ಬರುತ್ತೆ, ಯಾವ ರೀತಿಯ ರಕ್ತ ಬರುತ್ತೆ, ಶುದ್ಧ ರಕ್ತನ ಅಶುದ್ಧ ರಕ್ತನ, ಅದು ಹೇಗೆ ಅಶುದ್ಧ ರಕ್ತ ಬಂದ್ಬಿಟ್ಟು ಶುದ್ಧ ರಕ್ತ ಆಗಿ ಕನ್ವರ್ಟ್ ಆಗುತ್ತೆ, ಲಂಗ್ಸ್ಗಳಲ್ಲಿ ಹೋಗಿ ಅದು ಹೇಗೆ ಬದಲಾವಣೆ ಆಗುತ್ತೆ, ಇದನ್ನು ನಿಮಗೆ ಕ್ವಶನ್ಸ್ ಆಗಿ ಕೇಳ್ತಾರೆ. ಇದನ್ನು ರೀಸೆಂಟ್ ಆಗಿ KA ಅವರು ಇದಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಇದರಿಂದ ಕ್ವಶನ್ಸ್ ಇವಾಗ ರೀಸೆಂಟ್ ಆಗಿ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಹೈಲೈಟ್ ಮಾಡಿ ಇಟ್ಕೊಳ್ಳಿ, ಓದ್ಬೇಕಿಲ್ಲ. ಯಾಕೆ ರೀಸೆಂಟ್ ಆಗಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ ನೀವು ಕ್ವಶನ್ ಪೇಪರ್ ತೆಗೆದ್ಬಿಟ್ಟು ನೋಡಿದ್ರೆ ಈ 4 ಕೋಣೆಗಳಿಗೆ, 4 ಚೇಂಬರ್ಗಳಿಗೆ ಯಾವ ಬ್ಲಡ್ ಯಾರಿಂದ ಬಂತು, ಶುದ್ಧ ರಕ್ತ ಯಾರಿಂದ ಬಂತು, ಅಶುದ್ಧ ರಕ್ತ ಯಾರಿಂದ ಬಂತು, ಇವನ್ನೆಲ್ಲ ಕೇಳಿದ್ರು. 4 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಕೇಳಿದ್ರು. ಹೀಗಾಗಿ ಇದನ್ನ ಓದ್ಕೋಬೇಕು. ನೆಕ್ಸ್ಟ್ ಸಿಸ್ಟಮ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಎಕ್ಸ್ಕ್ರೀಟರಿ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್ ಅಥವಾ ಅದಕ್ಕೆ ನಾವು ವಿಸರ್ಜನಾಂಗ ವ್ಯವಸ್ಥೆ ಅಂತ ಕರಿತೀವಿ. ವಿಸರ್ಜನಾಂಗ ವ್ಯವಸ್ಥೆ. ವಿಸರ್ಜನಾಂಗ ವ್ಯವಸ್ಥೆ ಅಂದ್ರೆ ದೇಹದಲ್ಲಿರುವಂತಹ ವೇಸ್ಟ್ ಅನ್ನ ಕಿಡ್ನಿ, ಅಂದ್ರೆ ಇಲ್ಲಿ ಏನು ಯಾರ ಬಗ್ಗೆ ಓದ್ಕೊಳ್ತೀರಾ, ಕಿಡ್ನಿಗಳ ಬಗ್ಗೆ ಓದ್ಕೊಳ್ತೀರಾ, ಕಿಡ್ನಿಗಳ ಬಗ್ಗೆ ಓದ್ಕೊಳ್ತೀರಾ. ಇವರು ದೇಹದಲ್ಲಿರುವಂಥ ವೇಸ್ಟ್ ಅಥವಾ ಬ್ಲಡ್ ಅಲ್ಲಿರುವ ರಕ್ತದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನ ಸಪರೇಟ್ ಮಾಡಿಕೊಂಡು ಬೇರ್ಪಡಿಸ್ಕೊಂಡು ಅದು ಯೂರಿನ್ ಅಥವಾ ಮೂತ್ರ ರೂಪದಲ್ಲಿ ಬಾಡಿಯಿಂದ ಹೊರಡೆ ಹೋಗೋ ಥರ ಮಾಡ್ತಾರೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಇದು ಕಾನ್ಸೆಪ್ಟ್ ಇದು. ಬಟ್ ಇದರಿಂದ ಕ್ವಶನ್ಸ್ಗಳು ಸ್ವಲ್ಪ ಕಡಿಮೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಇಂದ. ನೆಕ್ಸ್ಟ್ ಒನ್ ಸ್ಕೆಲೆಟಲ್ ಸಿಸ್ಟಮ್. ಸ್ಕೆಲೆಟಲ್ ಸಿಸ್ಟಮ್ ಅಂದ್ರೆ ನೀವು ಅಸ್ಥಿ ವ್ಯೂಹ ಅಂತ ಹೇಳ್ತೀವಿ. ಅಸ್ಥಿ ವ್ಯೂಹ ಅಂತ ಹೇಳ್ತೀವಿ. ಸೊ ದೇಹದಲ್ಲಿ 206 ಮೂಳೆಗಳನ್ನೆಲ್ಲ ಹೇಗೆ ಜಾಯಿನ್ ಆಗಿದೆ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ, ಅಂಡ್ ಅದರಲ್ಲಿ ಅತಿ ದೊಡ್ಡ ಮೂಳೆ, ಅತಿ ಚಿಕ್ಕ ಮೂಳೆ. ಸೊ ದೊಡ್ಡದಾಗಿರುವಂತ ಮೂಳೆ ಫೀಮರ್, ತೊಡೆ ಮೂಳೆ ಅಂತ ಹೇಳ್ತೀವಿ. ಅತಿ ಚಿಕ್ಕ ಮೂಳೆ ಸ್ಟೆಪಿಸ್ ರಿಕಾಪು ಅಂತ ಹೇಳ್ತೀವಿ. ಸ್ಟೆಪಿಸ್ ಅಥವಾ ರಿಕಾಪು ಅಂತ ಹೇಳ್ತೀವಿ. ಇವುಗಳನ್ನ ತುಂಬಾ ಸಲಿ ದೊಡ್ಡ ಮೂಳೆ, ಚಿಕ್ಕ ಮೂಳೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಓದ್ಬೇಕಾದ್ರೆ ಈ ದೊಡ್ಡ ಮೂಳೆ, ಚಿಕ್ಕ ಮೂಳೆನ ಕವರ್ ಮಾಡ್ಕೊಡಿ. ಇವುಗಳನ್ನ ಕ್ವಶನ್ ಅಲ್ಲಿ ಕೇಳೋ ಚಾನ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ 7ನೇದು ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಅಥವಾ ನರವ್ಯೂಹ ಅಂತ ಹೇಳ್ತೀವಿ. ನರವ್ಯೂಹ ಇದರಲ್ಲಿ ನೀವು ನಮ್ಮ ದೇಹದಲ್ಲಿ ಬ್ರೈನು ಎಲ್ಲಾ ಬಾಡಿ ಪಾರ್ಟ್ಸ್ನ ಹೆಂಗೆ ಕಂಟ್ರೋಲ್ ಮಾಡುತ್ತೆ. ಬ್ರೈನ್ ಅಲ್ಲಿ 3 ಭಾಗಗಳು ಬರ್ತವೆ. ಬ್ರೈನ್ ಮೆದುಳಲ್ಲಿ 3 ಭಾಗಗಳು ಬರ್ತವೆ. ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು ಅಂತ. ಅಂದ್ರೆ ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್. ಈ ಎಲ್ಲಾ ಭಾಗಗಳಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳು ಬಂದ್ಬಿಟ್ಟು ಆ ಎಲ್ಲಾ ಭಾಗಗಳು ಏನನ್ನ ಕಂಟ್ರೋಲ್ ಮಾಡುತ್ತೆ, ಪ್ರತಿಯೊಂದು ಭಾಗಗಳು ಏನನ್ನ ನಿಯಂತ್ರಣ ಮಾಡುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೀವು ಏನು ಓದ್ಕೋಬೇಕು ಅಂದ್ರೆ ಮೆದುಳಿನ ಯಾವ ಭಾಗ ಏನನ್ನ, ಯಾವ ಕೆಲಸವನ್ನ ಮಾಡುತ್ತೆ ಅಥವಾ ಯಾವ ಕೆಲಸವನ್ನ ನಿಯಂತ್ರಣ ಮಾಡುತ್ತೆ. ದ ಪಾರ್ಟ್ಸ್ ಆಫ್ ಬ್ರೈನ್
ಬ್ರೈನಿನ ಪಾರ್ಟ್ಸು ಯಾವ ವರ್ಕ್ನ ಕಂಟ್ರೋಲ್ ಮಾಡುತ್ತೆ, ಇದನ್ನ ನೀವು ಓದ್ಕೊಂಡ್ರೆ ಡೆಫಿನೆಟ್ಲಿ ಇಲ್ಲಿಂದ ಕ್ವಶನ್ ಬರುತ್ತೆ. ಪ್ರಿವಿಯಸ್ ಇಯರ್ FD ಯಲ್ಲೂ ಕೇಳಿದ್ದಾರೆ. ಇದನ್ನು ಹೈಲೈಟ್ ಮಾಡ್ಕೊಳ್ಳಿ. ಮೆದುಳಿನ ಭಾಗ ಯಾವ ಕೆಲಸ ಕಂಟ್ರೋಲ್ ಮಾಡುತ್ತೆ, ಮೆಮರಿ ಅಥವಾ ಜ್ಞಾಪಕ ಶಕ್ತಿಯಲ್ಲೂ ಕೂತ್ಕೊಳ್ಳುತ್ತೆ, ನಾವು ನಡೆದಾಡಲಿಕ್ಕೆ ಯಾರು ಸಹಾಯ ಮಾಡ್ತಾರೆ, ಆಲ್ಕೋಹಾಲ್ನ ಕುಡಿದಾಗ ಯಾವ ಭಾಗ ಅಫೆಕ್ಟ್ ಆಗುತ್ತೆ, ಇದೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳು. ಸೊ ಇದು ನೆನ್ಪಿಟ್ಕೊಡಿ. ನೆಕ್ಸ್ಟ್ ಒನ್, ರೀಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಸಂತಾನೋತ್ಪತ್ತಿ ವ್ಯೂಹ ಅಂತ ಹೇಳ್ತೀವಿ. ಸಂತಾನೋತ್ಪತ್ತಿ ವ್ಯೂಹ ಹೇಗೆ ಮಾನವನಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ, ಅಲ್ಲಿ ಯಾವ್ಯಾವ ಭಾಗಗಳಿದಾವೆ, ಗಂಡು ಜನನಾಂಗ, ಹೆಣ್ಣು ಜನನಾಂಗ, ಇದನ್ನೆಲ್ಲ ಓದ್ಕೊಂಡಾದ್ಮೇಲೆ ನೀವೇನು ಓದ್ಕೊಳ್ತೀರಾ ಅಂದರೆ ಸ್ಟೇಜಸ್ ಓದ್ಕೊಳ್ತೀರಾ. ಮೊದಲು ಲಿಂಗಾನು ಸ್ಪರ್ಮ್ ಹೇಗಿರುತ್ತೆ ಅದಕ್ಕೆ ಓದ್ಕೊಂಡು ಜೈಗೋಟ್ ಅಥವಾ ಅಲ್ಲಿ ಏನು ಉತ್ಪಾದನೆ ಆಗುತ್ತೆ ಅಂದರೆ ಯುಗ್ಮಜ ಉತ್ಪಾದನೆ ಆಗುತ್ತೆ. ಅದರಿಂದ ಜೀವಕೋಶಗಳು ವಿಭಜನೆ ಆಗಿ ಜೀವಕೋಶಗಳ ಗುಂಪಾಗಿ ಅಂಗಾಂಶಗಳು ಬರುತ್ತೆ. ಮೊದಲು ಹಾರ್ಟ್ ಅಥವಾ ಹೃದಯ ಅಂಗ ಬರುತ್ತೆ. ಅದಾದ್ಮೇಲೆ 2ನೇ ತಿಂಗಳಲ್ಲಿ ಏನಾಗುತ್ತೆ, 3ನೇ ತಿಂಗಳಲ್ಲಿ, 4ನೇ ತಿಂಗಳು, 5ನೇ ತಿಂಗಳು, 9ನೇ ತಿಂಗಳ ಎಂಡಿಗೆ ಯಾವ ಹಾರ್ಮೋನ್ಗಳು ಉತ್ಪಾದನೆ ಆಗೋದ್ರ ಜೊತೆಗೆ ಮಗು ಹೊರಡೆ ಬರುತ್ತೆ. ಆ ಸ್ಟೇಜಸ್ ಅಥವಾ ಹಂತಗಳನ್ನ ನಿಮಗೆ ಕೇಳ್ತಾರೆ. ಸೊ ರೀಪ್ರೊಡಕ್ಷನ್ ಓದ್ಬೇಕಾದ್ರೆ ನಿಮ್ಗೇನು ಕ್ವಶನ್ ಕೇಳ್ತಾರೆ, ಓಕೆ, ಮೊದಲನೇದು ಹಂತಗಳನ್ನ ಕ್ವಶನ್ ಆಗಿ ಕೇಳ್ತಾರೆ. ಅಂದ್ರೆ ಸ್ಟೇಜಸ್, ಯಾವ ಸ್ಟೇಜಲ್ಲಿ ಏನಾಗುತ್ತೆ, 1ನೇ ತಿಂಗಳಲ್ಲಿ, 2ನೇ ತಿಂಗಳಲ್ಲಿ, 3ನೇ ತಿಂಗಳಲ್ಲಿ ಮೊದಲು ಅಂಗ ಬರೋದು ಯಾವುದು, ಹಾರ್ಟ್, ಹೃದಯ ಬರುತ್ತೆ. ಹೃದಯ ಬಡಿತ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಷ್ಟನೇ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ, ಹಂತಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಏನು ಕೇಳ್ತಾರೆ ಅಂದ್ರೆ ಈ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡಿಬೇಕಾದ್ರೆ ಯಾವ ಹಾರ್ಮೋನ್ಗಳು ಸಹಾಯ ಮಾಡ್ತವೆ. ಸೊ ಇಲ್ಲಿ ಹಾರ್ಮೋನ್ಗಳ ಬಗ್ಗೆನೂ ಕ್ವಶನ್ ಆಗಿ ಕೇಳ್ತಾರೆ. ಹಾರ್ಮೋನ್ಸ್ ಎಕ್ಸಾಂಪಲ್, ಇವಾಗ ಪ್ರೆಗ್ನೆನ್ಸಿ ಅಟ್ಯಾಚ್ಮೆಂಟ್ಗೆ ಅಂದ್ರೆ ಮಗು ತಾಯಿಯ ದೇಹಕ್ಕೆ ಜೋಡಣೆ ಆಗಬೇಕು ಅಂದ್ರೆ ಯಾವ ಹಾರ್ಮೋನ್ ಸಹಾಯ ಮಾಡುತ್ತೆ, ಪ್ರೊಜೆಸ್ಟರಾನ್ ಸಹಾಯ ಮಾಡುತ್ತೆ. ಪ್ಲಾಸೆಂಟಾ ಅಥವಾ ಕರಳು ಬಳ್ಳಿಯಿಂದ ಬರುವ ಮೊದಲನೇ ಹಾರ್ಮೋನ್ HCG, ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್. ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್ ಅಲ್ಲಿ ಯಾವ ಹಾರ್ಮೋನ್ ಇದೆ ಎಲ್ಲ ಚೆಕ್ ಮಾಡ್ತಾರೆ, HCG ಹಾರ್ಮೋನ್ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಲನ್ನ ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡುವ ಹಾರ್ಮೋನ್ HPL, ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಅಂತ ಬರುತ್ತೆ. ಈ ರೀತಿ ಒಂದೊಂದು ಹಾರ್ಮೋನ್ಗಳ ಬಗ್ಗೆನೂ ಇಲ್ಲಿ ಕ್ವಶನ್ಸ್ ಆಗಿ ಕೇಳ್ತಾರೆ. ಸೊ ಹಾಗಾದ್ರೆ ರೀಪ್ರೊಡಕ್ಷನ್ ಓದ್ಬೇಕಾದ್ರೆ ನೀವು ಹಂತಗಳನ್ನ ಓದ್ಕೋಬೇಕು, ಜೊತೆಗೆ ಹಾರ್ಮೋನ್ಗಳನ್ನ ಓದ್ಕೋಬೇಕು. ಓಕೆ, ಸೊ ಇವು ಎರಡನ್ನೂ ಕವರ್ ಮಾಡ್ಕೊಳ್ಳಿ. ಇದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಇಲ್ಲಿವರೆಗೂ ನಾನು ಏನು ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿದೆ, ಇಷ್ಟನ್ನ ನೀವು ಮೇಜರ್ ಆಗಿ ಕವರ್ ಮಾಡಿಕೊಂಡ್ರೆ ಬಯಾಲಜಿಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನಾನು ಸದ್ಯಕ್ಕೆ ನಿಮಗೆ ಏನು ಹೇಳಿಕೊಟ್ಟಿದ್ದೀನಿ ಅಂದರೆ ಮೇಜರ್ ಟಾಪಿಕ್ಸ್ ಏನೇನು ಕ್ವಶನ್ಸ್ಗಳು ಬರ್ತಾ ಇದೆ, ಪ್ರಿವಿಯಸ್ ಇಯರ್ ಒಂದಿಷ್ಟು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಎಲ್ಲಿಂದ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ, ನೀವೇನು ಓದಬೇಕು ಅಂತ ಹೇಳ್ಕೊಟ್ಟಿರೋದು. ಓಕೆ, ಸೊ ಇನ್ನೊಂದ್ಸಲಿ ಎಲ್ಲೆಲ್ಲಿಂದ ಓದ್ಕೋಬೇಕು ಅಂತ ನೋಡ್ಕೊಳ್ಳಿ. ನಮ್ಮ ಜೀವ ಜಗತ್ತಿನಲ್ಲಿ ಎಲ್ಲ ಈ ಸಾಮ್ರಾಜ್ಯಗಳಲ್ಲಿ ಪ್ರಾಣಿ ಸಾಮ್ರಾಜ್ಯ ಇಂಪಾರ್ಟೆಂಟ್. ಆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಕಶೇರುಕಗಳು, ಅಕಶೇರುಕಗಳು ಓದಬೇಕಾದ್ರೆ ಈ ಟಾಪಿಕ್ಗಳನ್ನ ಕವರ್ ಮಾಡ್ಕೊಳ್ಳಿ. ಪ್ರಾಣಿಗಳ ಬಗ್ಗೆ ಓದಲೇಬೇಕು, ಅಲ್ಲಿಂದ ಕ್ವಶನ್ ಬರುತ್ತೆ. ನೆಕ್ಸ್ಟ್, ಜೀವಕೋಶದ ಎಲ್ಲ ಭಾಗಗಳು ಯಾವ ಭಾಗದಿಂದ ಏನು ಕೆಲಸ ಆಗುತ್ತೆ ಅದನ್ನ ಓದ್ಕೋಬೇಕು. ನೆಕ್ಸ್ಟ್ ಟಿಶ್ಯೂ, ಸಸ್ಯ ಅಂಗಾಂಶಗಳನ್ನ ಓದಬೇಕಾದ್ರೆ ಸ್ವಲ್ಪ ಇದು ಇಂಪಾರ್ಟೆನ್ಸ್ ಸ್ವಲ್ಪ ಕಡಿಮೆ, ಕ್ವಶನ್ ಸ್ವಲ್ಪ ಕಡಿಮೆ ಸಸ್ಯ ಅಂಗಾಂಶಗಳಿಂದ. ಬಟ್ ಆದರೂ ನೀವೇನು ನೆನ್ಪಿಟ್ಕೊಳ್ಳಿ ಅಂದರೆ ಯಾವ ಅಂಗಾಂಶ ಏನು ಕೆಲಸ ಮಾಡುತ್ತೆ, ಉದ್ದ ಬೆಳೆಯೋದಕ್ಕೆ, ಬೆಂಡ್ ಆಗೋದಕ್ಕೆ, ಬಾಗೋದಕ್ಕೆ, ಇವೆಲ್ಲದಕ್ಕೂ ಯಾವ್ದು ಸಹಾಯ ಮಾಡುತ್ತೆ. ಪ್ರಾಣಿ ಅಂಗಾಂಶದಲ್ಲಿ ಏನು ಕ್ವಶನ್ ಕೇಳ್ತಾರೆ, ನಿಮಗೆ ಮೇಜರ್ಲಿ ಬರೋ ಕ್ವಶನ್ಗಳು ಇಲ್ಲಿಂದ ರಕ್ತದಿಂದ ಆ್ಯಂಡ್ ಲಿಗಮೆಂಟ್ ಆ್ಯಂಡ್ ಟೆಂಡಾನ್ಸ್, ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜು, ಇವುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇವೆರಡನ್ನು ಪ್ರಾಣಿ ಅಂಗಾಂಶಗಳಲ್ಲಿ. ಓಕೆ, ಅದಾದ್ಮೇಲೆ ಹ್ಯೂಮನ್ ಬೀಯಿಂಗ್, ಮಾನವನ ಬೇರೆ ಬೇರೆ ಅಂಗವ್ಯವಸ್ಥೆಗಳನ್ನ ಓದಬೇಕಾದ್ರೆ ಡೈಜೆಸ್ಟ್ ಸಿಸ್ಟಮ್ನ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಆಹಾರ ಓದಬೇಕಾದ್ರೆ ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟಗಳು ಮತ್ತು ವಿಟಮಿನ್ಸ್ ಇವೆರಡು ಟೇಬಲ್ ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ ಯಾವ ಎಂಜೈಮ್ಸ್ ಯಾವ ಅಂಗದಲ್ಲಿ ಯಾವ ಆಹಾರವನ್ನು ಡೈಜೆಷನ್ ಮಾಡುತ್ತೆ. ನೆಕ್ಸ್ಟ್, ಹಾರ್ಮೋನ್ಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಎಲ್ಲ ಹಾರ್ಮೋನ್ಗಳು ಇಂಪಾರ್ಟೆಂಟ್, ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್,
ರೆಸ್ಪಿರೇಟರಿ ಸಿಸ್ಟಮ್ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ರಕ್ತ ಪರಿಚಲನಾ ವ್ಯೂಹ ಇಂಪಾರ್ಟೆಂಟ್, ಇದನ್ನು ಓದಲೇಬೇಕು, ನೀವು ಕವರ್ ಮಾಡಲೇಬೇಕು. ಇದಾದ್ಮೇಲೆ ಸ್ಕೆಲ್ಟಲ್ ಸಿಸ್ಟಮ್ ಅಲ್ಲಿ ದೊಡ್ಡ ಮೂಳೆ ಚಿಕ್ಕ ಮೂಳೆ ಎಷ್ಟು ಓದ್ಕೊಂಡ್ರೆ ಸಾಕು. ನರ್ವಸ್ ಸಿಸ್ಟಮ್ ಅಲ್ಲಿ ಯಾವ ಮೆದುಳಿನ ಭಾಗ ಏನ್ ಕೆಲಸ ಮಾಡುತ್ತೆ, ಏನ್ ಕಂಟ್ರೋಲ್ ಮಾಡುತ್ತೆ, ಇದೆಲ್ಲ ಓದ್ಬೇಕು. ನೆಕ್ಸ್ಟ್ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಹಂತಗಳು ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ, ಯಾವ ಹಾರ್ಮೋನ್ಗಳು ಸಹಾಯ ಮಾಡುತ್ತೆ. ಇಷ್ಟನ್ನ ನೀವು ಬಯಾಲಜಿಯಲ್ಲಿ ಕವರ್ ಮಾಡ್ಕೊಂಡ್ರೆ ಮೆಜಾರಿಟಿ ಸ್ಕೋರ್ ಮಾಡಬಹುದು. ಎಕ್ಸಾಂಪಲ್ ಒಂದು 10 ಕ್ವಶನ್ಗಳು ಬಂದಿದ್ದಾವೆ ಅಂದ್ರೆ ನೀವು 8 ಕ್ವಶನ್ಗೂ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ತೀರಾ. ಇದುವರೆಗೂ ಯಾರು ಚೆನ್ನಾಗಿ ನೀವು ಓದ್ಕೊಂಡಿಲ್ಲ, ಡೀಟೇಲ್ ಆಗಿ ಎಲ್ಲವನ್ನೂ ಓದ್ಕೊಂಡಿಲ್ಲ, ಸರ್ ನಮಗೆ ಮೆಜಾರಿಟಿ ಆಫ್ ದಿ ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಇಷ್ಟನ್ನ ನಾನು ನಿಮಗೆ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ಇದು ಮೆಜಾರಿಟಿ ಆಫ್ ದಿ ಕ್ವಶನ್ಸ್ಗಳು ಬರುವಂಥದ್ದು. ಇದನ್ನ ನೀವು ಓದ್ಕೊಂಡ್ರೆ ನೀವು ಕ್ವಶನ್ಸ್ಗಳನ್ನ ಜಾಸ್ತಿ ಕರೆಕ್ಟ್ ಮಾಡ್ತಾ ಹೋಗ್ಬೋದು. ಅರ್ಥ ಆಯ್ತಾ? ಸೊ ಇದೇ ರೀತಿ ನಾವು ಈ ಫಿಸಿಕ್ಸ್ನ ಮತ್ತು ಕೆಮಿಸ್ಟ್ರಿಯಲ್ಲಿ ಎಷ್ಟು ಮೆಜಾರಿಟಿ ಆಫ್ ದಿ ಟಾಪಿಕ್ಸ್ ಎಲ್ಲಿಂದ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ಅದನ್ನು ಒಂದ್ಸಲಿ ಲಿಸ್ಟ್ ಮಾಡಿ ಕೊಡ್ತೀನಿ. ನಿಮಗೆ ಇವಾಗ ಮುಂಬರುವ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಓಕೆ, ಸೊ ಇದು ತುಂಬಾ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ವಿಡಿಯೋನ ನೀವು ನೋಡ್ಕೊಂಡಾದ್ಮೇಲೆ ಅವುಗಳನ್ನೇ ಚೆನ್ನಾಗಿ ನೀವು ರಿಪೀಟ್ ಮಾಡಿ ಓದ್ಕೊಳ್ತಾ ಹೋಗಿ. ಅವಾಗ ನಿಮಗೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡುವಂಥದ್ದು ಈಸಿ ಆಗಿಬಿಡುತ್ತೆ ಸೈನ್ಸಲ್ಲಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂದರೆ ಇದೇ ಟಾಪಿಕ್ಗಳ ಬೇಸ್ ಮೇಲೆ ಡೀಟೇಲ್ ಆಗಿ ನಾನು ನಿಮಗೆ ಮತ್ತೆ ಎಲ್ಲವನ್ನು ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದರ ಉಪಯೋಗನ ನೀವು ಪಡ್ಕೊಳ್ತಾ ಹೋಗಿ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಮೇನ್ ಟಾಪಿಕ್ಗಳು ಬಯಾಲಜಿಯಲ್ಲಿ ನಾವು ಓದ್ಕೋಬೇಕಾಗಿತ್ತು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿ ನಾವು ಮುಂದೆ ಫಿಸಿಕ್ಸಲ್ಲಿ ಮತ್ತು ಕೆಮಿಸ್ಟ್ರಿಗಳಲ್ಲಿ ಏನೇನು ಮೇನ್ ಟಾಪಿಕ್ ನಾವು ಓದ್ಕೋಬೇಕು ಅಂತ ಡಿಸ್ಕಷನ್ ಮಾಡಿ ಆಮೇಲೆ ಎಲ್ಲವನ್ನು ಒಂದೊಂದಾಗಿ ಓದ್ಕೊಳ್ತಾ ಹೋಗೋಣ. ಈ ಸಿರೀಸ್ ಅಥವಾ ಈ ಸರಣಿಯನ್ನ ಉಪಯೋಗವನ್ನು ನೀವು ಪಡೆದುಕೊಳ್ಳಿ. ಸೈನ್ಸ್ ಇಲ್ಲಿಂದ ನಿಮ್ಗೆ ಏನಾಗುತ್ತೆ, ಸ್ಕೋರ್ ಮಾಡೋದು ಈಸಿ ಆಗ್ತಾ ಹೋಗ್ತದೆ. ಓಕೆ, ಆಲ್ ದ ಬೆಸ್ಟ್.